ಯಸ್ಯಾಹುರಾಗಮವಿದಃ ಪರಿಪೂರ್ಣಶಕ್ತೇರಂಶೇ ಕಿಯತ್ಯಪಿ ನಿವಿಷ್ಟಮಮಂ ಪ್ರಪಂಚಂ ತಸ್ಮೈ ತಮಾಲರುಚಿಭಾಸುರಕಂಧರಾಯ ನಾರಾಯಣೀ ಸಹಚರಾಯ ನಮಃ ಶಿವಾಯ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಈ ವಿಶಿಷ್ಟವಾದ ಕ್ಷೇತ್ರವಾದ ಈ ಧರ್ಮಸ್ಥಳಕ್ಕೆ ನಾವು ನಮ್ಮ ಪರಮ ಪೂಜ್ಯರಾದ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಅನುಗ್ರಹದಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿ ಸುಮಾರು 2 ತಿಂಗಳುಗಳ ಕಾಲ ಯಾತ್ರೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಮೊದಲನೇದಾಗಿ ಇಲ್ಲಿಗೆ ಆಗಮಿಸಿದ್ದೇವೆ. ಈ ಹಿಂದೆ 2016ನೇ ಇಸ್ವಿಯಲ್ಲಿ ನಮ್ಮ ಗುರುಗಳ ಜೊತೆಗೆ ಇಲ್ಲಿಗೆ ಆಗಮಿಸಿದ್ವಿ. ಆವತ್ತು ಇಲ್ಲಿಗೆ ಆಗಮಿಸಿದಾಗ ನಮ್ಮ ಗುರುಗಳು ತಮ್ಮ ಅನುಗ್ರಹ ಭಾಷಣದಲ್ಲಿ ಹೇಳಿದಂತಹ ಒಂದು ಮಾತು ಇವತ್ತು ನಮಗೆ ಜ್ಞಾಪಕ ಬರ್ತಾ ಇದೆ. ಏನು ಅಂತಂದ್ರೆ, ಶೃಂಗೇರಿ ಕ್ಷೇತ್ರಕ್ಕೂ ಈ ಧರ್ಮಸ್ಥಳ ಕ್ಷೇತ್ರಕ್ಕೂ ಒಂದು ವಿಶಿಷ್ಟವಾದಂತಹ ಅನ್ಯೋನ್ಯವಾದ ಸಂಬಂಧ ಇದೆ. ಹಾಗಾಗಿ ಇಲ್ಲಿಗೆ ಆವಾಗವಾಗ ಆಗಮನ ಮಾಡುವುದು ಅನ್ನೋದು ಸಹ ಹಿಂದಿನಿಂದಲೂ ನಡೀತಾ ಇದೆ. ವಿಶೇಷವಾಗಿ ಶೃಂಗೇರಿಯಿಂದ ಜಗದ್ಗುರುಗಳು ತಮ್ಮ ಸನ್ಯಾಸವಾದ ಮೇಲೆ ತಮ್ಮ ಗುರುಗಳ ಜೊತೆಗೆ ಒಂದು ಬಾರಿ, ತದನಂತರ ತಾವು ಪ್ರತ್ಯೇಕವಾಗಿ ಒಂದು ಸಲ, ತದನಂತರ ತಮ್ಮ ಶಿಷ್ಯರ ಜೊತೆಗೆ ಒಂದು ಸಲ ಆಗಮಿಸುವುದು ಅನ್ನುವುದು ನಡೆದಿದೆ. ಅದರಂತೆ ಈ ಹಿಂದೆ ನಮ್ಮ ಗುರುಗಳು ಹೇಳಿದಂತಹ ಮಾತು, ಈ ಹಿಂದೆ ನಮ್ಮ ಗುರುಗಳು ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಈಗಾಗಲೇ ವೀರೇಂದ್ರ ಹೆಗಡೆ ಅವರು ತಮ್ಮ ಭಾಷಣದಲ್ಲಿ ಅವರ ಬಗ್ಗೆನೂ ಸಹ ಪ್ರಸ್ತಾಪ ಮಾಡಿದರು. ಅವರ ಜೊತೆಗೆ ನಮ್ಮ ಗುರುಗಳು, ಅಂದ್ರೆ ನಮ್ಮ ಗುರುಗಳು ತಮ್ಮ ಗುರುಗಳ ಜೊತೆಗೆ ಸನ್ಯಾಸವಾದ ನಂತರ ತಮ್ಮ ಗುರುಗಳ ಜೊತೆಗೆ ಒಮ್ಮೆ ಇಲ್ಲಿಗೆ ಆಗಮಿಸಿದರು. ತದನಂತರ ಅವರು ಯಾತ್ರೆಯನ್ನು ಮಾಡ್ತಾ ನಮ್ಮ ಗುರುಗಳು ಪ್ರತ್ಯೇಕವಾಗಿ ಒಂದು ಬಾರಿ ಇಲ್ಲಿಗೆ ಆಗಮಿಸಿದರು. ತದನಂತರ ನಮ್ಮ ಸನ್ಯಾಸ ದೀಕ್ಷೆ ಆದ 1 ವರ್ಷದ ನಂತರ ಇಲ್ಲಿಗೆ, ಅಂದ್ರೆ ಶಿಷ್ಯರಾದ ನಮ್ಮ ಜೊತೆಗೂ, ಅಂದ್ರೆ ನಮ್ಮ ಗುರುಗಳ ಜೊತೆಗೆ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗಾಗಿ ಅದರಲ್ಲಿ ನಾವು ಸಹ ಈಗ ಒಂದ್ಸಲ ನಮ್ಮ ಗುರುಗಳ ಜೊತೆಗೆ ಇಲ್ಲಿಗೆ ಬಂದಂಗಾಯಿತು. ತದನಂತರ ಈ 10 ವರ್ಷಗಳಾದ ನಂತರ ಪ್ರತ್ಯೇಕವಾಗಿ ನಮ್ಮ ಯಾತ್ರೆಯಲ್ಲಿ ಇಲ್ಲಿಗೆ ಬರುವಂತಹ 2ನೇ ಬಾರಿ ಇಲ್ಲಿಗೆ ಬರುವಂತಹ ಸಂದರ್ಭವು ಬಂದಿದೆ. ಸುಮಾರು 5-6 ತಿಂಗಳ ಹಿಂದೆ ಇಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು, ಇಲ್ಲಿಗೆ ಆಗಮನ ಆಗಬೇಕು ಎಂಬುದಾಗಿ ನಮ್ಮ ಹರ್ಷೇಂದ್ರ ಕುಮಾರ್ ಅವರು ಶೃಂಗೇರಿಗೆ ಬಂದು ಆಹ್ವಾನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಮಗೆ ಈ ಪ್ರಾಂತದಲ್ಲಿ ಬೆಳ್ತಂಗಡಿ ಮತ್ತು ಈ ಹತ್ತಿರದ ಪ್ರಾಂತಗಳಲ್ಲಿ ಅಶ್ವತ್ಥಪುರ, ಬೆಳ್ತಂಗಡಿ, ಈ ಪ್ರಾಂತದಲ್ಲಿ ನಮ್ಮ ಕಡಬ, ಈ ಪ್ರಾಂತದಲ್ಲಿ ನಮ್ಮ ಯಾತ್ರೆಯು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಬೇಕು ಎಂಬುದಾಗಿ ಅವರು ಶೃಂಗೇರಿಗೆ ಬಂದು ಪ್ರಾರ್ಥನೆ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಒಂದು ದಿವಸ ತುಂಬಾ ಕಾರ್ಯಕ್ರಮಗಳಿದ್ದಿದ್ದರಿಂದ, ಬೇರೆ ಎಲ್ಲ ಕಾರ್ಯಕ್ರಮಗಳು ಒಂದೊಂದು ದಿವಸ ಒಂದೊಂದು ಮುಹೂರ್ತಕ್ಕೆ ಆಯಾ ಕಾರ್ಯಕ್ರಮಗಳು ಮೊದಲೇ ತೀರ್ಮಾನವಾಗಿದ್ದರಿಂದ ಇಲ್ಲಿಗೆ ನಾನು ಹೇಳಿದ್ದೆ, ಇವಾಗ ಅಲ್ಲಿಗೆ ಬಂದ್ರೆ ಜಾಸ್ತಿ ಸಮಯ ನನಗೆ ಅಲ್ಲಿ ಕೊಡ್ಲಿಕ್ಕೆ ಆಗುವುದಿಲ್ಲ, ಆದ್ರಿಂದ ಮುಂದೆ ನಾನು ಸಾವಕಾಶವಾಗಿ ಬರ್ತೀನಿ ಎಂಬುದಾಗಿ ಹೇಳಿದ್ದೇನೆ. ತದನಂತರ ನಮ್ಮ ಬೇರೆ ಯಾತ್ರೆಯೂ ಆಗಿ ಚಾತುರ್ಮಾಸ್ಯ, ನವರಾತ್ರಿ ಉತ್ಸವ ಅದೆಲ್ಲ ಆಯಿತು. ಈಗ ಅದೆಲ್ಲ ಆದ್ಮೇಲೆ ಒಂದು ದಿವಸ ನಾನು ಇಲ್ಲಿಗೆ ಬರ್ತೇನೆ ಎಂಬುದಾಗಿ ಆವತ್ತಿನ ದಿವಸ ಹೇಳಿದ್ದೆ. ಅದರಂತೆ ಈಗ ಇಲ್ಲಿಗೆ ಆಗಮಿಸಿದ್ದೇವೆ. ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿ ಪರಮಾತ್ಮ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನವನ್ನು, ಸಪರಿವಾರ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಬೆಳಗ್ಗೆ ಮಾಡಿದ್ದೇವೆ. ಆ ಭಗವಂತನ ಸನ್ನಿಧಿಯಲ್ಲಿ ಭಗವಂತ ಎಲ್ಲ ಭಕ್ತರನ್ನು, ಎಲ್ಲ ಸಜ್ಜನರನ್ನೂ ಸಹ ಸದಾಕಾಲ ಪ್ರಸನ್ನನಾಗಿ ಎಲ್ಲರನ್ನೂ ಸದಾಕಾಲ ಅನುಗ್ರಹಿಸಬೇಕು, ಎಲ್ಲರಿಗೂ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳನ್ನು ಕರುಣಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಭಕ್ತರು ಎಲ್ಲ ಕಡೆಗೂ ಇದ್ದಾರೆ. ಅನೇಕ ಕಡೆಗಳಲ್ಲಿ
ದೊಡ್ಡ ಸಂಖ್ಯೆಯಲ್ಲಿ ಭಕ್ತಜನರಿದ್ದಾರೆ. ಅನೇಕ ಜನರು ಸ್ವಾಮಿಯ ಹೆಸರನ್ನು ಇಟ್ಟುಕೊಳ್ತಾರೆ. ನಮ್ಮ ಮಠದಲ್ಲಿ, ಶೃಂಗೇರಿಯಲ್ಲಿ ನಮ್ಮ ಮಠದಲ್ಲಿ ಯಾರ್ಯಾರು ಸೇವೆಯನ್ನು ಮಾಡ್ತಾರೋ ಅಂಥವರಲ್ಲೇ ತುಂಬಾ ಜನ ಮಂಜುನಾಥ ಅನ್ನುವಂಥ ಹೆಸರು ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅಲ್ಲೇ ತುಂಬಾ ಜನ ಕೆಲಸ ಮಾಡುವವರಲ್ಲಿ ಮಂಜುನಾಥ ಮಂಜು ಅಂತ ಹೆಸರು ಇಟ್ಕೊಂಡಿದ್ದವರು ಇದ್ದಾರೆ ಅಲ್ಲಿ. ಹಾಗಾಗಿ ಹೀಗೆ ಅನೇಕ ಕಡೆಗಳಲ್ಲಿ ವ್ಯಾಪಕವಾಗಿ ಮಂಜುನಾಥ ಸ್ವಾಮಿಯ ಭಕ್ತ ಮಹಾಜನರಿದ್ದಾರೆ. ಅಂತಹ ಎಲ್ಲ ಜನರು ವಿಶೇಷವಾಗಿ ಶ್ರದ್ಧೆಯನ್ನು ಇಟ್ಟುಕೊಂಡಿರತಕ್ಕಂತಹ ಒಂದು ಶ್ರದ್ಧಾ ಕೇಂದ್ರವಾದ ಕ್ಷೇತ್ರವಾಗಿ ಈ ಧರ್ಮಸ್ಥಳ ಕ್ಷೇತ್ರವು ವಿರಾಜಮಾನವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮಾತ್ರವಲ್ಲದೆ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಯಾರು ಈ ಒಂದು ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿ ಅದ್ವೈತ ತತ್ವವನ್ನು, ಉಪನಿಷತ್ ಪ್ರತಿಪಾದಿತವಾದಂತಹ ಅದ್ವೈತ ತತ್ವವನ್ನು ಜನರಿಗೆ ತಿಳಿಸಿದ್ದು ಮಾತ್ರವಲ್ಲದೆ, ತಾತ್ವಿಕವಾದಂತಹ ವಿಚಾರಗಳನ್ನು ಹೇಳಿದ್ದು ಮಾತ್ರವಲ್ಲದೆ, ಒಂದು ಒಳ್ಳೆ ಸಮಾಜದ ನಿರ್ಮಾಣಕ್ಕಾಗಿ, ಒಂದು ಒಳ್ಳೆ ಮನುಷ್ಯನ ಒಳ್ಳೆ ರೀತಿಯಂತಹ ಜೀವನಕ್ಕಾಗಿ, ಉತ್ತಮವಾದಂತಹ ಜೀವನಕ್ಕಾಗಿ ಬೇಕಾಗಿರುವಂತಹ ಅನೇಕ ಉಪದೇಶಗಳನ್ನು ಸಹ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಒಂದು ಪ್ರಮುಖವಾದಂತಹ ಅವರ ಉಪದೇಶ ಅಂತಂದ್ರೆ ಭಜಗೋವಿಂದ ಸ್ತೋತ್ರ. ಭಜಗೋವಿಂದ ಸ್ತೋತ್ರದಲ್ಲಿ ಅನೇಕ ಅದ್ಭುತವಾದಂತಹ ವಿಚಾರಗಳನ್ನ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಉಪದೇಶ ಮಾಡಿದ್ದಾರೆ. ಮತ್ತೊಂದೇನು ಅಂತಂದ್ರೆ, ಅವರು ಉಪದೇಶ ಮಾಡಿರ್ತಕ್ಕಂತಹ ವಿಚಾರಗಳು ಯಾವುದೋ ಒಂದು ಸಮುದಾಯಕ್ಕೋ, ಒಂದು ಊರಿಗೋ, ಒಂದು ರಾಜ್ಯಕ್ಕೋ, ಒಂದು ದೇಶಕ್ಕೋ, ಒಂದು ಕಾಲಕ್ಕೋ ಸೀಮಿತವಾದಂತಹ ಉಪದೇಶಗಳಲ್ಲ. ಅವರು ಯಾವ ಉಪದೇಶಗಳನ್ನು ಮಾಡಿದ್ದಾರೋ ಆ ಉಪದೇಶಗಳು ಇಡೀ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಾದರೂ ಅವನಿಗೆ ಈ ಉಪದೇಶಗಳು ಬೇಕೇ ಬೇಕು. ಅಂತಹ ಉಪದೇಶಗಳನ್ನೇ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಮತ್ತು ಅದೆಲ್ಲ ಅವರು 1200 ವರ್ಷಗಳ ಹಿಂದೆ ಶಂಕರಾಚಾರ್ಯರು ಅವತಾರ ಮಾಡಿದ್ರು. ಆವಾಗ ಮಾಡಿದಂತಹ ಉಪದೇಶಗಳಾದ್ರಿಂದ ಈಗಿನ ಕಾಲಕ್ಕೆ ಆ ಉಪದೇಶಗಳಿಂದ ಪ್ರಯೋಜನ ಇದೆಯಾ? ಅದೆಲ್ಲ ಹಳೆ ಉಪದೇಶಗಳು. ಅದರಿಂದ ಈಗ ಕಾಲ ತುಂಬಾ ಬದಲಾಗ್ಬಿಟ್ಟಿದೆ. ಅದರಿಂದ ಈಗ ಆ ಉಪದೇಶಗಳಿಂದ ಪ್ರಯೋಜನ ಇರುತ್ತಾ ಅನ್ನೋ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಅವರು ಮಾಡಿದಂತಹ ಉಪದೇಶಗಳು ಎಷ್ಟು ವರ್ಷಗಳಾದರೂ ಸಹ, ಎಷ್ಟು ಶತಮಾನಗಳು, ಸಹಸ್ರಮಾನಗಳು ಕಳೆದರೂ ಸಹ ಅವರು ಮಾಡಿದಂತಹ ಉಪದೇಶಗಳು ಸದಾ ಕಾಲ ನಮಗೆ ಪ್ರಸ್ತುತವೇ. ಅಂತಹ ಉಪದೇಶಗಳನ್ನ ಅವರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ದೇಶಕ್ಕೋ ಕಾಲಕ್ಕೋ ಸೀಮಿತವಾದಂತಹ ಉಪದೇಶಗಳಲ್ಲ ಅವರು ಮಾಡಿದ್ದು. ಯಾವ ದೇಶಕ್ಕೂ ಕಾಲಕ್ಕೂ ಸೀಮಿತವಲ್ಲದ, ಅಂದ್ರೆ ಸದಾ ಕಾಲ ಎಲ್ಲರಿಗೂ ಬೇಕಾಗಿರುವಂತಹ ಉಪದೇಶಗಳನ್ನ ಶಂಕರಾಚಾರ್ಯರು ಮಾಡಿದ್ದಾರೆ. ಅದರಲ್ಲಿ ಈ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಉಪದೇಶ ನಮಗೆ ಜ್ಞಾಪಕ ಬರ್ತಾ ಇದೆ. ಏನು ಅಂತಂದ್ರೆ, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯನ್ ದೀನ ಜನಾಯ ಚ ವಿತ್ತಂ ಅನ್ನುವುದು ಒಂದು ಉಪದೇಶ. ಈ ಉಪದೇಶದಲ್ಲಿ 2 ಅಂಶಗಳಿದೆ. ಈ ಶ್ಲೋಕದಲ್ಲಿ 2 ವಿಷಯಗಳಿದೆ. ನಮ್ಮ ಇಡೀ ಸನಾತನ ಧರ್ಮದ ಎಲ್ಲ ಗ್ರಂಥಗಳು, ವೇದಗಳು, ಶಾಸ್ತ್ರಗಳು, ಪುರಾಣ, ಇತಿಹಾಸ, ಕಾವ್ಯ ಮೊದಲಾದಂತಹ ಸಮಸ್ತ ವೈದಿಕ ವಾಂಗ್ಮಯವು ಎಷ್ಟೇ ವಿಸ್ತೃತವಾಗಿದ್ರು, ಎಷ್ಟು ಸಾವಿರಾರು ಲಕ್ಷಾಂತರ ಮಂತ್ರಗಳಿದ್ರು, ಶ್ಲೋಕಗಳಿದ್ರು, ಏನೇ ಇದ್ರೂ ಸಹ ಎಲ್ಲ ಗ್ರಂಥಗಳು ಕೊನೆಗೆ ಹೇಳುವಂತಹದ್ದೇನು ಅಂತ ಕೇಳಿದ್ರೆ 2 ವಿಚಾರಗಳು. ಎಷ್ಟು ಯಾವ ಗ್ರಂಥಗಳನ್ನು ತೆಗೆದು ನೋಡಿದ್ರು ಕೊನೆಗೆ ಅಲ್ಲಿರುವಂತಹ ವಿಚಾರವು ಈ 2ರಲ್ಲಿ ಎಲ್ಲೋ ಒಂದು ಕಡೆಗೆ ಮಾತ್ರವೇ ಬಂದು ನಿಲ್ಲುತ್ತೆ. ಮೊದಲನೇದು ವಿಚಾರ ಏನು ಅಂತಂದ್ರೆ ಭಗವದ್ ಆರಾಧನೆ. ಮನುಷ್ಯನನ್ನು ಕುರಿತು ಉಪದೇಶ ಮಾಡುತ್ತಿದ್ದಾರೆ. ಭಗವಂತನ ಆರಾಧನೆಯನ್ನು ಮಾಡಬೇಕು. ಭಗವಂತನ ವಿಷಯದಲ್ಲಿ ಅಚಂಚಲವಾದಂತಹ ಶ್ರದ್ಧಾ ಭಕ್ತಿಗಳನ್ನಿಟ್ಟುಕೊಂಡು ಭಗವದ್ ಆರಾಧನೆಯನ್ನು ಅವರವರಿಗೆ, ಪ್ರತಿಯೊಬ್ಬರೂ ಸಹ ಅವರವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ಅವರವರ ಶಕ್ತಿಗೆ ಅನುಗುಣವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಯಾರು ಅವರ ಶಕ್ತಿಗೆ ಅನುಗುಣವಾಗಿ ಭಗವದ್ ಆರಾಧನೆ ಮಾಡ್ತಾರೋ ಅದೇ ತುಂಬಾ ದೊಡ್ಡದು. ಅದರಿಂದಲೇ ಭಗವಂತ ಸಂತುಷ್ಟನಾಗ್ತಾನೆ, ಅವರಿಗೆ ಖಂಡಿತವಾಗಿಯೂ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂತಹದ್ದು ಮೊದಲನೇ ವಿಚಾರ. ಇನ್ನು 2ನೇ ವಿಚಾರ ಯಾವುದು ಅಂತಂದ್ರೆ ಪರೋಪಕಾರವನ್ನು ಮಾಡಬೇಕು. ಸದಾಕಾಲ ಇನ್ನೊಬ್ಬರಿಗೆ ಯಾವುದು ನಮ್ಮಿಂದ ಸಾಧ್ಯ ಆಗುತ್ತೋ ಅದನ್ನು ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು. ಅಂದ್ರೆ ಏನು? ಲೋಕದಲ್ಲಿ ಭಗವಂತ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಕೆಲವರಿಗೆ ಧನ ಬಲವನ್ನು ಕೊಟ್ಟಿದ್ದಾನೆ, ಕೆಲವರಿಗೆ ಜನಬಲವನ್ನು ಕೊಟ್ಟಿದ್ದಾನೆ, ಕೆಲವರಿಗೆ ಬುದ್ಧಿ ಬಲವನ್ನು ಕೊಟ್ಟಿದ್ದಾನೆ, ಕೆಲವರಿಗೆ ಶಾರೀರಿಕವಾದಂತಹ ಬಲವನ್ನು ಕೊಟ್ಟಿದ್ದಾನೆ. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿರ್ತಾನೆ. ಆದರೆ ಇದೆಲ್ಲವುದನ್ನು ಉಪಯೋಗ ಮಾಡಿಕೊಂಡು ಅವರವರು ಈ ಎಲ್ಲಾ ವಿಧವಾದಂತಹ ಸಾಮರ್ಥ್ಯಗಳನ್ನು ಉಪಯೋಗ ಮಾಡಿ ಅದನ್ನು ಇನ್ನೊಬ್ಬರಿಗೆ ಉಪಕಾರ ಆಗುವಂತೆ ಮಾಡಿದರೆ
ಆ ಒಂದು ಬಲ ಯಾವುದನ್ನು ಭಗವಂತ ನಮಗೆ ಕೊಟ್ಟಿದ್ದಾನೋ ಅದು ಸಾರ್ಥಕವಾಗುತ್ತೆ. ಆದ್ರಿಂದ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು. ಒಳ್ಳೆ ಗುಣಗಳನ್ನು ಅಳವಡಿಸಿಕೊಂಡು ಸತ್ಪುರುಷರಂತೆ ಜೀವನವನ್ನು ಮಾಡುತ್ತಾ, ಸತ್ಪುರುಷರಂತೆ ಜೀವನ ಮಾಡುವುದು ಅಂತಂದ್ರೆ ಏನು? ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಜೀವನ ಮಾಡುವುದು ಅಂತ ಅದರ ಅರ್ಥ. ಅದಕ್ಕೆ ಶಾಸ್ತ್ರದಲ್ಲಿ ಮನುಷ್ಯರೆಲ್ಲರನ್ನ, ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಮನುಷ್ಯರನ್ನು 4 ವಿಧವಾಗಿ ವಿಭಾಗ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಏನು ಅಂತಂದ್ರೆ ಮೊದಲನೇದಾಗಿ ಸತ್ಪುರುಷರು ಅಂತ. ಮೊದಲನೇ ವಿಭಾಗ ಏನು ಅಂತಂದ್ರೆ ಸತ್ಪುರುಷರಾಗಿರ್ತಕ್ಕಂಥವ್ರು ಅಂತ. ಅವ್ರು ಹೇಗೆ ಸತ್ಪುರುಷರು ಅಂತ ಯಾರನ್ನು ಹೇಳಬೇಕು ನಾವು? ಅದಕ್ಕೇನು ಉದಾಹರಣೆ, ಅವರ ಲಕ್ಷಣ ಹೇಗಿರುತ್ತೆ ಅಂತಂದ್ರೆ ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಏತೇ ಸತ್ಪುರುಷಾ ಪರಾರ್ಥ ಘಟಕಾಹ ಸ್ವಾರ್ಥಾನ್ ಪರಿತ್ಯಜ್ಯಯೇ ಅಂತ ಹೇಳಿದ್ದಾರೆ. ಅಂದ್ರೆ ಏನಿದರ ಅರ್ಥ ಅಂತ ಕೇಳಿದ್ರೆ, ಯಾರು ಕಿಂಚಿತ್ತೂ ಸ್ವಾರ್ಥವಿಲ್ಲದೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಇರ್ತಾರೋ, ಸದಾಕಾಲ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ನನಗೇನು ಸಿಕ್ಕಿದ್ರು ಸಿಗದೇ ಇದ್ರು ಪರವಾಗಿಲ್ಲ, ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಅಂತ ಯಾರು ಭಾವಿಸ್ತಾ ಅದಕ್ಕಾಗಿ ಪರಿಶ್ರಮವನ್ನು ಪಡ್ತಾ ಇರ್ತಾರೋ ಅಂಥವರನ್ನು ಸತ್ಪುರುಷರು ಎಂಬುದಾಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಇದು ಮೊದಲನೇ ವಿಭಾಗ. ಎರಡನೇ ವಿಭಾಗ ಏನು ಅಂತಂದ್ರೆ ಸಾಮಾನ್ಯ ಜನರು ಅಂತ ಎರಡನೇ ವಿಭಾಗಕ್ಕೆ ಹೆಸರು. ಈ ಸಾಮಾನ್ಯ ಜನರು ಹೇಗಿರ್ತಾರೆ ಅಂತ ಕೇಳಿದ್ರೆ, ಅವರು ಸಹ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೆ, ಆದ್ರೆ ಅದರೊಳಗೆ ಅವ್ರಿಗೇನಾದ್ರೂ ಲಾಭ ಇದ್ರೆ ಮಾತ್ರ ಮಾಡ್ತಾರೆ, ಇಲ್ಲದೆ ಹೋದ್ರೆ ಮಾಡೋದಿಲ್ಲ. ಸರಿ, ಇಲ್ಲಪ್ಪ ತುಂಬಾ ಒಳ್ಳೆ ಕೆಲಸ, ಇದನ್ನ ಮಾಡಿದ್ರೆ ಇನ್ನೊಬ್ಬರಿಗೆ ಉಪಕಾರ ಆಗುತ್ತೆ ಮಾಡಿ ಅಂತ ಹೇಳಿದ್ರೆ ಆಯ್ತು ಮಾಡ್ತೀವಿ, ಆದ್ರೆ ಇದ್ರೊಳಗೆ ನಮ್ಗೇನ್ ಸಿಗುತ್ತೆ, ನನ್ಗೇನಾದ್ರೂ ಸಿಗುತ್ತೆ ಅಂತಂದ್ರೆ ಮಾಡ್ತೀನಿ, ಇಲ್ಲದೆ ಹೋದ್ರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದು ಎರಡನೇ ವಿಭಾಗ. ಸಾಮಾನ್ಯಸ್ತು ಪರಾರ್ಥ ಉದ್ಯಮ ಭೃತಃ ಸ್ವಾರ್ಥ ಅವಿರೋಧೇನಯೇ. ಅವರಿಗೆ ಸ್ವಾರ್ಥದಲ್ಲೂ ತಾತ್ಪರ್ಯ ಇದೆ, ಸ್ವಾರ್ಥವೂ ಬೇಕು. ಸ್ವಾರ್ಥ ಏನಾದ್ರೂ ಇದ್ರೆ ಮಾತ್ರ ಇನ್ನೊಬ್ಬರಿಗೆ ಒಳ್ಳೇದನ್ನು ಮಾಡ್ತೀನಿ, ಇಲ್ಲದೆ ಹೋದ್ರೆ ಮಾಡೋದಿಲ್ಲ ಅಂತ ಹೇಳುವವರು ಕೆಲವರು. ಇವರನ್ನ ಸಾಮಾನ್ಯ ಜನರು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರನ್ನು ಸತ್ಪುರುಷರು ಅಂತ ಹೇಳಕ್ಕಾಗುವುದಿಲ್ಲ. ಯಾಕಂದ್ರೆ ಸತ್ಪುರುಷರಾಗಿ ಆಗ್ಬೇಕು ಅಂತಂದ್ರೆ ಸ್ವಾರ್ಥ ಇರಬಾರದು, ಆದ್ರೆ ಇವರಿಗೆ ಸ್ವಾರ್ಥ ಉಂಟು, ಆದ್ರಿಂದ ಸತ್ಪುರುಷರು ಅಂತ ಹೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ಅವರನ್ನು ಸಾಮಾನ್ಯ ಜನರು ಅಂತ ಹೇಳಿದ್ದಾರೆ. ಇನ್ನು ಮೂರನೇ ಅವರಿದ್ದಾರೆ. ಇವರು ಯಾರು ಅಂತ ಕೇಳಿದ್ರೆ, ಇವರ ಬಗ್ಗೆ ಹೇಳುವಾಗ ಏನ್ ಹೇಳಿದ್ದಾರೆ? ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ ಅಂತ ಈ ಮೂರನೇ ಅವರನ್ನು ಹೇಳಿದ್ದಾರೆ. ಇವರೇನ್ ಮಾಡ್ತಾರೆ ಅಂತ ಕೇಳಿದ್ರೆ, ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾರೆ. ಇನ್ನೊಬ್ಬರಿಗೆ ಎಷ್ಟು ಬೇಕಾದ್ರೂ ತೊಂದರೆಯನ್ನು ಮಾಡಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ತಾರೆ. ಇದು ಮೂರನೇ ವಿಭಾಗದವರು. ಮೊದಲನೇ ವಿಭಾಗದವರು ಯಾವುದೇ ಸ್ವಾರ್ಥ ಇಲ್ಲದೆ ಸದಾಕಾಲ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಇರ್ತಾರೆ. ಎರಡನೆಯವರು, ಅವರು ಸ್ವಾರ್ಥ ಇದ್ರೇನೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾರೆ. ಮೂರನೆಯವರು ಉಪಕಾರ ಮಾಡಲ್ಲ, ಆದ್ರೆ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಎಷ್ಟು ತೊಂದರೆಯನ್ನು ಬೇಕಾದ್ರೂ ಮಾಡ್ತಾರೆ. ಅದು ಮೂರನೇ ವಿಭಾಗದವರು. ಆ ಥರದವರು ಲೋಕದಲ್ಲಿ ಅಲ್ಲೆಲ್ಲ ಇರ್ತಾರೆ, ಲೋಕದಲ್ಲಿ ತುಂಬಾ ಕಡೆ ಇದ್ದಾರೆ. ಇಂಥವರಿಗೆ ಏನ್ ಹೇಳಬೇಕು? ಇಂಥವ್ರಿಗೆ ಒಂದು ಹೆಸರಿಡ್ಬೇಕಲ್ಲ. ಮೊದಲನೇ ಅವರಿಗೆ ಸತ್ಪುರುಷರು ಅಂತ ಹೆಸರಿಟ್ಟಿದ್ದಾರೆ, ಎರಡನೇ ಅವರಿಗೆ ಸಾಮಾನ್ಯ ಜನರು ಅಂತ ಹೆಸರಿಟ್ಟಿದ್ದಾರೆ. ಈ ಮೂರನೇ ಅವರಿಗೆ ಏನ್ ಹೆಸರಿಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಹೆಸರು ಗೊತ್ತಾಯ್ತು, ಒಂದು ಹೆಸರು ಜ್ಞಾಪಕ ಬಂತು. ಆ ಹೆಸರನ್ನ ಇಟ್ಟಿದ್ದಾರೆ. ಏನು ಅಂತಂದ್ರೆ ಮಾನುಷ ರಾಕ್ಷಸಾಹ ಅಂತ ಹೆಸರಿಟ್ಟಿದ್ದಾರೆ. ಅಂದ್ರೇನು? ಮನುಷ್ಯ ರೂಪದಲ್ಲಿರುವಂತಹ ರಾಕ್ಷಸರುಗಳು ಅಂತ ಅವರಿಗೆ ಹೆಸರನ್ನು ಇಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಬೇಕಾದ್ರೂ ಮಾಡ್ತಾರೆ ಅಂಥವರು. ಅದರಿಂದ ಅವರಿಗೆ ಮನುಷ್ಯ ರೂಪದಲ್ಲಿರತಕ್ಕಂತಹ ರಾಕ್ಷಸರು ಅಂತ ಅವರಿಗೆ ಹೆಸರಿಟ್ಟಿದ್ದಾರೆ. ಇನ್ನ ನಾಲ್ಕನೇ ವಿಭಾಗ ಒಂದಿದೆ. ಇವರು ಯಾರು? ಇವರೇನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಹೇಳುವಾಗ ಏತು ಘ್ನಂತಿ ನಿರರ್ಥಕಂ ಪರಹಿತಂ ಅಂತ ಹೇಳಿದ್ದಾರೆ. ಇವರೇನ್ ಮಾಡ್ತಾರೆ? ಈ ಮೂರನೇ ವಿಭಾಗದವರಾದ್ರೂ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡ್ತಾರೆ. ಆದ್ರೆ ಆ ಹಿಂಸೆಯ ಉದ್ದೇಶ ಏನು? ತಮ್ಮ ಸ್ವಾರ್ಥ. ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಿದಕ್ಕೋಸ್ಕರ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡ್ತಾರೆ. ಅದು ಮೂರನೇ ವಿಭಾಗದವರು. ಈ ನಾಲ್ಕನೇ ವಿಭಾಗದವರು ಏನ್ ಮಾಡ್ತಾರೆ ಅಂತಂದ್ರೆ ಅವರಿಗೇನು ಪ್ರಯೋಜನ ಇಲ್ಲದೆ ಹೋದ್ರೂ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡ್ತಾ ಇರ್ತಾರೆ. ಇದು ನಾಲ್ಕನೇ ವಿಭಾಗಕ್ಕೆ ಸೇರಿದವರು ಮಾಡುವಂತಹ ಕೆಲಸ. ಯಾಕಪ್ಪ ಅವರಿಗೆ ತೊಂದರೆ ಮಾಡ್ತಾ ಇದ್ದಿ ಅಂತ ಕೇಳಿದ್ರೆ, ಅದರಿಂದ ನಿನಗೇನು ಸಿಗುತ್ತೆ ಅಂತಂದ್ರೆ, ನನಗೇನು ಸಿಕ್ಕುವುದಿಲ್ಲ, ಹೌದು, ಆದ್ರೆ ಅವನು ಚೆನ್ನಾಗಿರ್ಬಾರ್ದು, ಏನಾದ್ರೂ ಮಾಡಿ ಅವನಿಗೆ ತೊಂದರೆ ಮಾಡಬೇಕು. ಆಯ್ತು, ಆತರ ಮಾಡಿದ್ರೆ ನಿನ್ಗೇನ್ ಲಾಭ? ನನಗೇನ್ ಲಾಭ ಇಲ್ಲ, ಆದ್ರೂ ಅವನಿಗೆ ಹಿಂಸೆ ಮಾಡಬೇಕು, ಅವನು ಅಳಬೇಕು, ಅವನ ಹತ್ರ ನಾನು ನೋಡ್ಬೇಕು ಅಂತ ಹೇಳುವವರು. ಈ ತರದವರು ಇದ್ದಾರೆ, ಲೋಕದಲ್ಲಿ ಇದ್ದೇ ಇದ್ದಾರೆ. ಆದ್ರಿಂದ ಇವರಿಗೆ ಏನ್ ಹೆಸರಿಡಬೇಕು? ಇದು ನಾಲ್ಕನೇ ವಿಭಾಗದವರು. ಇವರಿಗೆ ಏನ್ ಹೆಸರಿಡಬೇಕು ಅಂತ ಯೋಚನೆ ಮಾಡಿದಾಗ ದೊಡ್ಡ ದೊಡ್ಡ ಶಾಸ್ತ್ರ ವಿದ್ವಾಂಸರು ಯೋಚನೆ ಮಾಡಿದ್ರು, ತುಂಬಾ ತಲೆ ಕೆಡಿಸ್ಕೊಂಡ್ರು. ಇವ್ರಿಗೆ ಏನೋ ಒಂದು ಹೆಸರು ಕೊಡ್ಬೇಕಲ್ಲ. ಮೊದಲನೇವರೆಗೂ ಎರಡನೇವರೆಗೂ ಮೂರನೇವರೆಗೂ ಒಂದೊಂದು ಹೆಸರು ಕೊಟ್ಟಾಯ್ತು. ಈ ಮೂರನೇವರೆಗೂ ಏನಾದ್ರೂ ಒಂದು ಹೆಸರು ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ನಮಗೆ ಮರ್ಯಾದೆ ಹೋಗ್ಬಿಡುತ್ತೆ, ಏನಾದ್ರೂ ಒಂದು ಹೆಸರು ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡಿ ನೋಡಿದ್ರು. ಆದ್ರೆ ಇಂಥವ್ರಿಗೊಂದು ಹೆಸರು ಕೊಡ್ಬೇಕಾದ್ರೆ ಯಾವ ತರದ ಹೆಸರು ಕೊಡಬೇಕು?
ಈ ಮೂರನೆಯವರಿಗೆ ಯಾವ ಹೆಸರನ್ನು ಕೊಟ್ಟಿದ್ದಾರೋ ಅದಕ್ಕಿಂತಲೂ ಒಂದು ಕೆಳಮಟ್ಟದ ಹೆಸರನ್ನು ಹುಡುಕಿ ತಂದು ಅದನ್ನು ಇವರಿಗೆ ಕೊಡಬೇಕು. ಆದರೆ ಮೂರನೆಯವರಿಗೆ ಮನುಷ್ಯ ರೂಪದಲ್ಲಿರೋ ರಾಕ್ಷಸರು ಅಂತ ಹೆಸರು ಕೊಟ್ಟಾಗಿದೆ. ಇನ್ನು ಅದಕ್ಕಿಂತಲೂ ಒಂದು ಕೆಳಮಟ್ಟದ ಹೆಸರು ಸಿಗಬೇಕು ಅಂತಂದ್ರೆ ತುಂಬಾ ಹುಡುಕಬೇಕಾಗುತ್ತೆ. ಎಷ್ಟು ಹುಡುಕಿದ್ರು ಅವರಿಗೆ ಹೆಸರೇ ಸಿಕ್ಕಿಲ್ಲ. ಆಗ ಕೊನೆಗೆ ಏನ್ ಹೇಳಿದ್ರು ಅಂತಂದ್ರೆ ತೇಕೆ ನಜಾನೀಮಹೆ ಅಂತ ಹೇಳ್ಬಿಟ್ಟಿದ್ದಾರೆ. ಇಂಥವರಿಗೆ ಏನ್ ಹೆಸರಿಡಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ನಾವು ಪಂಡಿತರು ಹೌದು, ಆದ್ರೆ ಈ 4ನೇ ವಿಭಾಗ ಈ ತರ ಕೆಲಸ ಮಾಡುವವರು ಇರ್ತಾರೆ ಲೋಕದಲ್ಲಿ, ಅವ್ರಿಗೆ ಏನ್ ಹೆಸರಿಡಬೇಕು ಅನ್ನೋದು ಅಂತ ನಮಗೂ ಹೊಳಿತಾ ಇಲ್ಲ, ನಮಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮುಗಿಸಿದ್ದಾರೆ. ಏತು ಘ್ನಂತಿ ನಿರರ್ಥಕಂ ಪರಹಿತಂ ತೇಕೆ ನಜಾನೀಮಹೆ, ಅವ್ರಿಗೆ ಏನು ಅಂತ ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಹಾಗಾಗಿ ಈ ತರ ಪ್ರಪಂಚದಲ್ಲಿ 4 ವಿಧವಾದಂತಹ ಜನರಿರ್ತಾರೆ ಅಂತ ಶಾಸ್ತ್ರವು ಹೇಳ್ತಾ ಇದೆ. ಯಾರನ್ನು ನೋಡಿದ್ರೂ ಸಹ ಅವರು ಈ 4ರಲ್ಲಿ ಯಾವುದೋ ಒಂದಕ್ಕೆ ಸೇರಿದವರೇ ಆಗಿರ್ಬೇಕು. ಖಂಡಿತವಾಗಿಯೂ ಯಾವ ಜನರು ಪ್ರತಿಯೊಬ್ಬರು ವಿಚಾರ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರು ನಾನೀಗ 4 ವಿಭಾಗದಲ್ಲಿ ಯಾವುದ್ರಲ್ಲಿ ಸೇರಿರ್ಬೋದು ಅಂತ ಅವರವರೇ ವಿಚಾರ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಆತ್ಮಾವಲೋಕನ ಮಾಡ್ಕೊಂಡ್ರೆ ಅವರವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಇರುವುದು ಈ 4 ವಿಭಾಗ. ಹೀಗೆ ಶಾಸ್ತ್ರದಲ್ಲಿ ವಿಭಾಗ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ ಸತ್ಪುರುಷರು, ನಮ್ಮ ಧರ್ಮವು ಹೇಳುವಂತಹ 2ನೇ ವಿಚಾರ ಅಂತಂದ್ರೆ ಸತ್ಪುರುಷರಾಗಿ ಇರಬೇಕು. ಅಂದ್ರೆ ಸತ್ಪುರುಷರ ಹಾಗೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಜೀವನವನ್ನು ನಡೆಸಬೇಕು ಎಂಬುದಾಗಿ ನಮ್ಮ ಶಾಸ್ತ್ರವು ನಮಗೆ ಹೇಳ್ತಾ ಇದೆ. ಹಾಗಾಗಿ ಎಷ್ಟೇ ವೇದಗಳು, ಪುರಾಣಗಳು, ಇತಿಹಾಸಗಳು, ಶಾಸ್ತ್ರಗಳು ಇದ್ರೂ ಸಹ ಅದು ಎಲ್ಲವೂ ಹೇಳುವಂತಹ ವಿಚಾರಗಳು ಈ 2ರಲ್ಲಿ ಯಾವುದೋ ಒಂದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಎಷ್ಟು ವಿಚಾರಗಳನ್ನು ಹೇಳಿದ್ರು ಅದು ಈ 2ರಲ್ಲಿ ಎಲ್ಲೋ ಒಂದು ಕಡೆಗೆ ಬಂದು ನಿಲ್ಲುವಂತಹದ್ದೇ ಆಗಿರುತ್ತೆ. ಆದ್ದರಿಂದ ಮೊದಲನೇದಾಗಿ ಆ ಸರ್ವಜ್ಞನಾದ ಸರ್ವಶಕ್ತನಾಗಿರ್ತಕ್ಕಂತಹ ಆ ಭಗವಂತನ ವಿಷಯದಲ್ಲಿ ಅಚಂಚಲವಾದಂತಹ ಶ್ರದ್ಧಾ ಭಕ್ತಿಗಳನ್ನು ಇಟ್ಟುಕೊಂಡು ಅವರವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ಭಗವದ್ ಆರಾಧನೆಯನ್ನು ಮಾಡಿ ಆ ಭಗವತ್ ಕೃಪೆಗೆ ಪಾತ್ರರಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋದು ಮೊದಲನೇ ಉಪದೇಶವಾದರೆ, 2ನೇ ಉಪದೇಶ ಭಗವಂತ ನಮಗೆ ಕೊಟ್ಟಿರುವಂತಹ ಸಾಮರ್ಥ್ಯವನ್ನು ಉಪಯೋಗ ಮಾಡಿ ಇನ್ನೊಬ್ಬರಿಗೆ ಉಪಕಾರವಾಗುವಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅನ್ನೋದು 2ನೇ ವಿಚಾರ. ಈ 2 ವಿಚಾರಗಳನ್ನೇ ನಮ್ಮ ಶಾಸ್ತ್ರಗಳು, ಧರ್ಮವು ಹೇಳ್ತಾ ಇರುವುದು. ಈ 2 ವಿಚಾರಗಳನ್ನೇ ಶಂಕರಾಚಾರ್ಯರು ಈಗ ನಾವು ಹೇಳಿದಂತಹ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಆ ಸ್ತೋತ್ರದ ಮೊದಲನೇ ಅರ್ಧ ಭಾಗದಲ್ಲಿ ಆ ಭಗವದಾರಾಧನೆ ಬಗ್ಗೆ ಹೇಳಿದ್ದಾರೆ. 2ನೇ ಅರ್ಧ ಭಾಗದಲ್ಲಿ ಸತ್ಪುರುಷರಾಗಿ ಜೀವನವನ್ನು ನಡೆಸ್ತಾ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಅನ್ನೋದನ್ನು ಉಳಿದ ಭಾಗದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆರಂಭದಲ್ಲಿ ಏನ್ ಹೇಳಿದ್ದಾರೆ? ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ಎಂಬುದಾಗಿ ಹೇಳಿದ್ದಾರೆ. ಮೊದಲನೇ ಮಾತಿನ ಅರ್ಥ ಏನು ಅಂತಂದ್ರೆ ಗೇಯಂ ಗೀತಾ ನಾಮ ಸಹಸ್ರಂ, ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಭಗವಂತ ಅಂದ್ರೆ ಯಾರು, ಭಗವಂತನ ಸ್ವಭಾವ ಏನು, ಯಾರು ಭಗವಂತನ ಭಕ್ತರು, ಭಗವದ್ಭಕ್ತಿಯನ್ನು ಹೇಗೆ ಮಾಡಬೇಕು ಮೊದಲಾದಂತಹ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಇದನ್ನೆಲ್ಲ ಯಾವುದರಿಂದ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಬೇರೆ ಯಾರನ್ನೋ ಕೇಳುವ ಅವಶ್ಯಕತೆ ಇಲ್ಲ. ಭಗವಂತನೇ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ. ಎಲ್ಲಿ ಹೇಳ್ಕೊಂಡಿದ್ದಾನೆ ಅಂತಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ. ಸಂಪೂರ್ಣವಾಗಿ ಭಗವದ್ಗೀತೆಯಲ್ಲಿ ಭಗವಂತನೇ ತನ್ನ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾನೆ. ತನ್ನ ಸ್ವಭಾವ ಏನು, ತನಗೆ ಎಂತಹ ಭಕ್ತರು ಅಂತಂದ್ರೆ ಇಷ್ಟ, ತಾನು ಭಕ್ತರಿಂದ ಏನನ್ನ ಅಪೇಕ್ಷೆ ಪಡ್ತೇನೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ಸಹ ಭಗವಂತ ಗೀತೆಯಲ್ಲಿ ಸ್ಪಷ್ಟವಾಗಿ ವಿಸ್ತಾರವಾಗಿ ಉಪದೇಶ ಮಾಡಿದ್ದಾನೆ. ಹಾಗಾಗಿ ಅದನ್ನೇ ಶಂಕರರು ಹೇಳ್ತಾ ಇದ್ದಾರೆ. ಹಾಗಾಗಿ ಭಗವಂತನೇ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇರುವಾಗ ಇನ್ನು ಬೇರೆ ಯಾರ ಹತ್ರ ಕೇಳುವ ಅವಶ್ಯಕತೆ ಏನಿದೆ? ಅಂತಹ ಗ್ರಂಥವೇ ಆ ಭಗವದ್ಗೀತೆ ಅನ್ನೋದು. ಆದ್ರಿಂದ ಅದನ್ನು ಪಠನ ಮಾಡಿ ಎಂಬುದಾಗಿ ಶಂಕರರು ಹೇಳಿದ್ದಾರೆ. ಹಾಗೂ ನಾಮ ಸಹಸ್ರಂ, ಭಗವಂತನ ನಾಮಗಳನ್ನು ಪಠನ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಯಾವುದೋ ದೊಡ್ಡ ದೊಡ್ಡ ಯಾಗಗಳನ್ನು ಎಲ್ಲ ಮಾಡಬೇಕು, ಹೋಮಗಳನ್ನು ಯಾಗಗಳನ್ನೆಲ್ಲ ಮಾಡಬೇಕು ಅಂತಂದ್ರೆ ಅದು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ಶಕ್ತಿನೂ ಎಲ್ರಿಗೂ ಇರುವುದಿಲ್ಲ. ಆದ್ರಿಂದ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅಷ್ಟೆಲ್ಲ ಶಕ್ತಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಕೇವಲ ಆ ಭಗವಂತನ ನಾಮವನ್ನು ಹೇಳಿದ್ರೆ ಸಾಕು. ಆ ಭಗವಂತನ ನಾಮವನ್ನು, ಆ ಶಕ್ತಿ, ದೊಡ್ಡ ದೊಡ್ಡ ಯಾಗಾದಿಗಳನ್ನು ಅನುಷ್ಠಾನಗಳನ್ನೆಲ್ಲ ಮಾಡುವಷ್ಟು ಶಕ್ತಿ ನಿಮಗಿಲ್ಲ ಅಂತಂದ್ರೆ ಏನ್ ಚಿಂತೆ ಪಡಬೇಕಾಗಿಲ್ಲ. ಭಗವಂತನ ನಾಮಗಳನ್ನು, ರಾಮನಾಮ, ಶಿವನಾಮ, ಯಾವುದಾದ್ರೂ ಒಂದು ನಾಮವನ್ನ ಉಚ್ಚಾರಣೆ ಮಾಡಿದ್ರೆ ಸಾಕು, ಅದರಿಂದ ನಿನಗೆ ಒಳ್ಳೇದಾಗುತ್ತೆ ಎಂಬುದಾಗಿ ಶಂಕರರು ಈ ಮಾತನ್ನು ಉಪದೇಶ ಮಾಡಿದ್ದಾರೆ. ನಾಮ ಸಹಸ್ರಂ ಅಂತಂದ್ರೇನು? ನಮ್ಮ ಸಂಪ್ರದಾಯದಲ್ಲಿ 108 ನಾಮಗಳು, 1000 ನಾಮಗಳು, ಹೀಗೆ ಸಹಸ್ರನಾಮ, ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿ ಆ ನಾಮಗಳನ್ನು ಪಠನ ಮಾಡಿ ಭಗವದಾರಾಧನೆ ಮಾಡುವಂತಹ ಸಂಪ್ರದಾಯ ಇದೆ. ಆದ್ರಿಂದ ಬೇರೆ ಯಾವ ವಿಧವಂತಹ ಶಕ್ತಿ ಇಲ್ಲದೆ ಹೋದ್ರೂ ಆ ನಾಮಗಳನ್ನಾದ್ರೂ ಉಚ್ಚಾರಣೆ ಮಾಡಿದ್ರೆ ಸಾಕು, ಅದರಿಂದ ನಿನಗೆ ಒಳ್ಳೇದಾಗುತ್ತೆ. ಇದೊಂದು ವಿಶೇಷವಾದಂತಹ ಭಗವದಾರಾಧನೆ ಆಗುತ್ತೆ. ಈ ನಾಮಗಳು ಅಂತ ಹೇಳಿದಾಗ ನಮಗೊಂದು ವಿಷಯ ಜ್ಞಾಪಕ ಬಂತು. ಕೆಲವು ತಿಂಗಳುಗಳ ಹಿಂದೆ ನಾವು
ಪೀಠದಿಂದ, ಶೃಂಗೇರಿ ಪೀಠದಿಂದ ಒಂದು ಹರಿಹರ ನಾಮಾಮೃತ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಲ್ಲಿ ರಾಮನಾಮ ಮತ್ತು ಶಿವನಾಮ ಈ ಎಲ್ಲ ನಾಮಗಳನ್ನು ಸಹ ಎಲ್ಲರೂ ಪ್ರತಿಯೊಬ್ಬರೂ ಸಹ ಒಂದು 108 ರಾಮನಾಮವನ್ನು, 108 ಸಲ ರಾಮನಾಮವನ್ನು, 108 ಸಲ ಶಿವನಾಮವನ್ನು ಒಂದು ಪತ್ರದಲ್ಲಿ ಹಿಂದೆ ಮುಂದೆ 2 ಕಡೆನೂ ಬರೀಬೇಕು. ಬರೆದು ಕೊಟ್ರೆ ಬರೆದು ಅದನ್ನು ಸಮರ್ಪಿಸಬೇಕು. ಅದನ್ನ ನಾವು ಶೃಂಗೇರಿಯಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದೇವೆ, ಅದೆಲ್ಲವುದನ್ನು ಸಹ ಅಲ್ಲಿ ಇಡ್ತೇವೆ ಎಂಬುದಾಗಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಆಯಿತು. 1 ಕೋಟಿ ಜನರ ಕೈಯಲ್ಲಿ ಇದನ್ನು ಬರೆಸಬೇಕು ಎಂಬುದಾಗಿ ಪ್ರಾರಂಭ ಮಾಡಿದ್ವಿ. ಅದರಲ್ಲೂ ವಿಶೇಷವಾಗಿ ಪ್ರಮುಖ ವ್ಯಕ್ತಿಗಳು ಸಹ ಯಾರಿದ್ದಾರೋ ಅಂಥವರಿಂದಲೂ ಸಹ ಅವರೂ ಸಹ ಇದರಲ್ಲಿ ಈ ನಾಮಗಳನ್ನು ಬರೆದುಕೊಟ್ರೆ ಅದು ಸಹ ಜನರಿಗೆ ಒಂದು ವಿಶೇಷವಾದಂತಹ ಪ್ರೇರಣಾದಾಯಕವಾಗಿರುತ್ತೆ ಎಂಬುದಾಗಿ ನಾವು ಸಂಕಲ್ಪ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಮ್ಮ ಈ ಕಾರ್ಯಕ್ರಮ ಇದನ್ನೆಲ್ಲ ಮಾಡುವಂತಹ ಕಾರ್ಯಕರ್ತರು ಇಲ್ಲಿಗೂ ಸಹ ಆಗಮಿಸಿದ್ರು, ಇಲ್ಲಿ ಧರ್ಮಸ್ಥಳಕ್ಕೂ ಸಹ ಆಗಮಿಸಿದ್ರು. ಹೆಗಡೆಯವರ ಹತ್ರನೂ ಅವರು ಬಂದು ಕೇಳಿದ್ರು. ಆಗ ಅವರು ಸಹ ನಾಮಗಳನ್ನು ಬರೆದು ಕೊಟ್ಟಿದ್ದೀರಿ, ನೀವು ಸಹ ಅವಾಗ ನಾಮಗಳನ್ನು ಬರ್ಕೊಟ್ಟಿದ್ದೀರಿ ಮತ್ತು ಅದಕ್ಕೊಂದು ಸಂದೇಶವನ್ನು ಸಹ ನೀವು ಕೊಟ್ಟಿದ್ದೀರಿ. ಅದನ್ನು ಅವರು ನಮಗೆ ತೋರಿಸಿದ್ರು. ಅದು ಬಹಳ ಸಂತೋಷವಾದಂತಹ ಒಂದು ವಿಷಯ. ಅವರು ಸಹ ಬರೆದು ಕೊಟ್ಟಿರುವಂತಹದ್ದು ಇದೆ. ಹಾಗಾಗಿ ಮತ್ತು ಇನ್ನು ಅನೇಕ ಮಠಾಧಿಪತಿಗಳು ಅವರೆಲ್ಲರೂ ಸಹ ಇದರಲ್ಲಿ ವಿಶೇಷವಾಗಿ ಭಾಗವಹಿಸಿ ಆ ನಾಮಗಳನ್ನೆಲ್ಲ ಬರೆದು ಕೊಟ್ಟಿದ್ದಾರೆ. ಅದೆಲ್ಲವೂ ಸಹ ನಮ್ಮ ಹತ್ರ ಸಂಗ್ರಹದಲ್ಲಿದೆ. ಹಾಗಾಗಿ ಇದನ್ನೇ ಶಂಕರರು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ಶ್ಲೋಕದ ಅರ್ಧ ಭಾಗದಲ್ಲಿ ಆ ಭಗವದ್ ಆರಾಧನೆ ಬಗ್ಗೆ ಉಪದೇಶ ಮಾಡಿದ್ದಾರೆ. ಇನ್ನು ಉಳಿದ ಅರ್ಧ ಭಾಗ ಏನು ಅಂತಂದ್ರೆ, ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯನ್ ದೀನ ಜನಾಯಚ ವಿತ್ತಂ ಎಂಬುದಾಗಿ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಸತ್ಪುರುಷರಾಗಿ ಜೀವನ ನಡೆಸಬೇಕು. ಸತ್ಪುರುಷರಾಗಿ ಜೀವನ ನಡೆಸಬೇಕು ಅಂತಂದ್ರೆ ಮೊದಲನೇದಾಗಿ ಸತ್ಪುರುಷರಲ್ಲಿರುವಂತಹ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಯಾಕೆಂತಂದ್ರೆ ಯಾರೂ ಸಹ ಹುಟ್ಟಿದವಾಗಿಂದಲೂ ಸಂಪೂರ್ಣವಾಗಿ ಸದ್ಗುಣಗಳಿಂದಲೇ ಕೂಡಿದವರಾಗಿರ್ತಾರೆ ಅಥವಾ ಸಂಪೂರ್ಣವಾಗಿ ದುರ್ಗುಣಗಳಿಂದಲೇ ಕೂಡಿದವರಾಗಿರ್ತಾರೆ ಅಂತ ಹೇಳಕ್ಕಾಗುವುದಿಲ್ಲ. ಅವರವರ ಸ್ವಭಾವ, ಅವರವರ ಕರ್ಮಕ್ಕನುಸಾರವಾಗಿ ಒಳ್ಳೆಯ ಗುಣಗಳು ದುರ್ಗುಣಗಳು ಎರಡೂ ಇರಬಹುದು ಮನುಷ್ಯನಲ್ಲಿ. ಆದ್ರೆ ದುರ್ಗುಣಗಳು ಇದ್ದ ಮಾತ್ರಕ್ಕೆ ನಾವು ಅದನ್ನ ನೋಡ್ಕೊಂಡು ಅಯ್ಯೋ ನನಗೆಲ್ಲ ದುರ್ಗುಣಗಳಿದೆ ಅಂತ ಭಾವಿಸಬೇಕಾಗಿಲ್ಲ. ದುರ್ಗುಣಗಳನ್ನು ಸರಿ ಮಾಡ್ಕೊಳ್ಬೇಕಷ್ಟೆ. ದುರ್ಗುಣಗಳು ಯಾವುದೋ ಕರ್ಮದಿಂದ ಬಂದಿರಬಹುದು, ಆದ್ರೆ ಅದು ಇರುವುದು ತಪ್ಪಲ್ಲ, ಅದನ್ನು ಸರಿ ಮಾಡ್ಕೊಳ್ಳದೆ ಇರುವುದು ತಪ್ಪು. ಆದ್ರಿಂದ ಸರಿ ಮಾಡ್ಕೊಳ್ಳಬೇಕು ಅಂತ ಶಾಸ್ತ್ರವು ಹೇಳ್ತಾ ಇದೆ. ಆದ್ರಿಂದ ಇದಾಗಬೇಕು ಅಂತಂದ್ರೆ ಆ ದುರ್ಗುಣಗಳೆಲ್ಲ ಕಡಿಮೆಯಾಗಿ ಸದ್ಗುಣಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಸತ್ಪುರುಷರಾಗಿ ಯಾರಿರ್ತಾರೋ ಅವರ ಸಹವಾಸವನ್ನು ಮಾಡಬೇಕು. ಸತ್ಪುರುಷರ ಸಹವಾಸವನ್ನು ಮಾಡಿದಾಗ ಅವರಲ್ಲಿರುವಂತಹ ಗುಣಗಳು ನಮಗೂ ಸಿಗುತ್ತೆ. ಆಗ ನಾವು ಸಹ ಸತ್ಪುರುಷರಾಗ್ತೀವಿ, ಸದ್ಗುಣಗಳನ್ನು ನಾವು ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಶಂಕರರು ಹೇಳಿದ್ದಾರೆ, ನೇಯಂ ಸಜ್ಜನ ಸಂಗೇ ಚಿತ್ತಂ, ಸಜ್ಜನರ ಸಹವಾಸವನ್ನು ಮಾಡಬೇಕು. ಆಗ ನಿನಗೂ ಸಹ ಸಜ್ಜನರ ಗುಣಗಳು ಬರ್ತವೆ. ಆವಾಗ ನೀನು ಸಹ ಸತ್ಪುರುಷನಾಗಿ ಅವರು ಮಾಡಿದ ಹಾಗೆ ಒಳ್ಳೆ ಕೆಲಸಗಳನ್ನು ನೀನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಕೊನೆಗೆ ಹೇಳಿದಂತಹ ಮಾತು ದೇಯನ್ ದೀನ ಜನಾಯಚ ವಿತ್ತಂ ಅಂತ. ಯಾರು ಕಷ್ಟದಲ್ಲಿದ್ದಾರೋ, ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಯಾರ್ಯಾರು ಕಷ್ಟದಲ್ಲಿದ್ದಾರೋ, ಯಾರಿಗೆ ಯಾವ ಉಪಕಾರದ ಅವಶ್ಯಕತೆ ಇದೆಯೋ ಆ ಉಪಕಾರವನ್ನು ನೀನು ಖಂಡಿತವಾಗಿಯೂ ಮಾಡಬೇಕು ಎಂಬುದಾಗಿ ಶಂಕರರು ಮಾಡಿದಂತಹ ಒಂದು ಉಪದೇಶ. ಇದು ಅಂದ್ರೆ ಆ ಮುಖ್ಯವಾದಂತಹ ಒಂದು ಉಪದೇಶ. ಯಾರು ಕಷ್ಟದಲ್ಲಿದ್ದಾರೋ, ಯಾರಿಗೆ ಎಂತಹ ಒಂದು ಸಂಕಷ್ಟ ಸ್ಥಿತಿಯಲ್ಲಿದ್ದಾರೋ ಅವರಿಗೆ ಬೇಕಾದಂತಹ ಒಂದು ಸಹಾಯವನ್ನು ಮಾಡಬೇಕು ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ. ಇವತ್ತಿನ ದಿವಸ ಈಗಾಗಲೇ ಪ್ರಸ್ತಾವನೆಯಲ್ಲಿ ಅದರಲ್ಲೆಲ್ಲ ಮಾತನಾಡ್ತಾ ಹೇಳಿದ್ದಾರೆ. ಏನಂತಂದ್ರೆ, ಯಾರು ಮನೆಗಳಿಲ್ಲದೆ ಒಂದು ಸ್ಥಾನ ಇರ್ಲಿಕ್ಕೆ ವಾಸಿಸುವುದಕ್ಕಾಗಿ ಒಂದು ಒಳ್ಳೆ ವ್ಯವಸ್ಥೆನೂ ಇಲ್ಲದೆ ತುಂಬಾ ದಯನೀಯವಾದಂತಹ ಒಂದು ಸ್ಥಿತಿಯಲ್ಲಿದ್ದಾರೋ ಅಂಥವರಿಗೆ ಈ ವಾತ್ಸಲ್ಯ ಮನೆ ಅನ್ನುವಂತಹ ಒಂದು ಯೋಜನೆಯಲ್ಲಿ, ಈ ಒಂದು ಹೆಸರಿನಲ್ಲಿ ಅವರಿಗೊಂದು ಮನೆಯನ್ನು ನಿರ್ಮಾಣ ಮಾಡಿಸಿಕೊಟ್ಟು ಅವರು ಅದರಲ್ಲಿ ಸುಖವಾಗಿ ಇರುವುದಕ್ಕೆ ಬೇಕಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನ ಈ ಕ್ಷೇತ್ರದಿಂದ ಮಾಡ್ತಾ ಇರತಕ್ಕಂತಹದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅದರಲ್ಲಿ ಈಗಾಗಲೇ 665 ಜನರಿಗೆ ಮನೆಗಳನ್ನ 665 ಮನೆಗಳನ್ನ ಈಗಾಗಲೇ ನಿರ್ಮಾಣ ಮಾಡಿಕೊಟ್ಟಾಗಿದೆ. ಅದರಲ್ಲಿ ಈಗ ವಿಶೇಷವಾಗಿ 666 ಸರಿಯಾಗಿ ಈ ಒಂದು ಸಂದರ್ಭದಲ್ಲಿ ನಾವಿಲ್ಲಿಗೆ ಬರುವಂತಹ ಇಂತಹ ಒಂದು ಸಂದರ್ಭದಲ್ಲಿ ಈ 666ನೇ ಮನೆಯ ನಿರ್ಮಾಣವನ್ನು ಮಾಡಿಸಿ ಅವರಿಗೆ ಕೊಡುವಂತಹ ಈ ಒಂದು ಕಾರ್ಯದಲ್ಲಿ ಅವರಿಗೆ ಪ್ರಯೋಜನವನ್ನು ಉಂಟು ಮಾಡುವಂತಹ ಒಂದು ಕಾರ್ಯವನ್ನ ಇವತ್ತು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ನಮ್ಮ ಮನಸ್ಸಿಗೆ ಇದರಿಂದ ಅತ್ಯಂತ ಸಂತೋಷ ಉಂಟಾಗಿದೆ. ಮತ್ತು ಬೇರೆ ಬೇರೆ ರೀತಿಯಾಗಿ ಅನೇಕ ವಿಧವಾದ
ಶರೀರದಲ್ಲಿ ಆಗುವಂತಹ ಅನೇಕ ವಿಧವಂತಹ ತೊಂದರೆಗಳಿಂದ ಅವರವರ ಕೆಲಸವನ್ನೂ ಸಹ ಅವರು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಸ್ಥಿತಿಯಲ್ಲಿ ಯಾರು ಇದ್ದಾರೋ ಅಂಥವರಿಗೆ ಬೇಕಾದಂತಹ ಸಾಮಾನುಗಳನ್ನು, ಅಂಥವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಕೊಟ್ಟು ಮಾಡುವಂತಹ ಅದು ಈಗಾಗಲೇ ಸಾವಿರಾರು ಜನರಿಗೆ, ಸುಮಾರು 33,000ಕ್ಕೂ ಹೆಚ್ಚು ಜನರಿಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಮುಂದೆಯೂ ಸಹ ಅಂತಹ ಒಂದು ಕಾರ್ಯಕ್ರಮವನ್ನು ಮಾಡಿರುವುದು ಅದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷಕರವಾಗಿದೆ. ಇದು ಈ ಒಂದು ಸಂದರ್ಭದಲ್ಲಿ ಒಂದು ಸಂತೋಷವನ್ನ ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಮತ್ತು ಪ್ರಸಿದ್ಧವಾಗಿರತಕ್ಕಂತಹ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವುದೇನಿದೆಯೋ ಇದರ ಮೂಲಕ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಅನೇಕ ಗ್ರಾಮಗಳಲ್ಲಿ ಪ್ರತಿಯೊಂದು ಕಡೆಯೂ ಸಹ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ವ್ಯವಸ್ಥೆ ಅನ್ನುವುದು ಇದ್ದೇ ಇರುತ್ತೆ. ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಇದರಿಂದಲೂ ಸಹ ಅನೇಕ ವರ್ಷಗಳಿಂದ ಅನೇಕ ಜನರಿಗೆ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತ. ಈಗಾಗಲೇ ಅದೆಷ್ಟೋ ಜನರಿಗೆ, ಸಾವಿರಾರು ಜನರಿಗೆ ಈಗಲೂ ಆಗ್ತಾ ಇದೆ, ಮುಂದೆಯೂ ಸಹ ಆಗಲಿದೆ. ಇಂತಹ ಒಂದು ಕಾರ್ಯಗಳನ್ನ ಈ ಒಂದು ಕ್ಷೇತ್ರದಿಂದ ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇಂತಹ ಒಂದು ಕಾರ್ಯಗಳು ಯಾಕೆಂತಂದ್ರೆ ಈಗಾಗಲೇ ನಾವು ಹೇಳಿದಂತೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಭಗವಂತನ ಒಂದು ಆರಾಧನೆ, ಉತ್ಸವ ಇತ್ಯಾದಿಗಳೆಲ್ಲವೂ ಸಹ ವಿಶೇಷವಾಗಿ ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಒಂದು ಧರ್ಮವು ನಮಗೆ ತಿಳಿಸಿದಂತೆ, ನಮಗೆ ಉಪದೇಶ ಮಾಡಿದಂತೆ ಪರೋಪಕಾರ ಕಾರ್ಯ, ಅದೇ ಭಗವದಾರಾಧನೆ ಮತ್ತು ಪರೋಪಕಾರ, ಈ ಎರಡೂ ಸಹ ನಮ್ಮ ಧರ್ಮದ ಎರಡು ಕಣ್ಣುಗಳು. ಆದ್ರಿಂದ ಅಂತಹ ಎರಡೂ ಕಾರ್ಯಗಳು ಸಹ ಇಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇದು ಇದೇ ರೀತಿಯಾಗಿ ಯಾವುದೇ ರೀತಿಯಂತಹ ತೊಂದರೆ ಇಲ್ಲದೆ ನಿರಂತರವಾಗಿ ಈ ಒಂದು ಕಾರ್ಯವು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮುಂದೆಯೂ ಸಹ ವಿಶೇಷವಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನ ತಿಳಿಸ್ತಾ ಇದ್ದೇವೆ. ಯಾವುದೇ ವಿಧವಾದಂತಹ ತೊಂದರೆಗಳಿಲ್ಲದೆ ಈ ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನಡೆಯಲಿ. ಯಾಕೆ ಅಂತಂದ್ರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ, ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಬೇರೆ ಬೇರೆ ರೀತಿಯಂತಹ ತೊಂದರೆಗಳು ಬರುವುದು ಅನ್ನುವುದು ಅದು ಸಹಜವೇ. ಅದು ಯಾವತ್ತೂ ಸಹ ಅದು ಅನೇಕ ಜನರು ಅನುಭವಿಸಿದಂತಹ ಒಂದು ವಿಷಯವೇ ಆಗಿದೆ. ಒಂದು ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಆದಾವಾಗಲೇ ತೊಂದರೆಗಳು ಜಾಸ್ತಿ ಆಗೋದು. ಒಳ್ಳೆ ಕೆಲಸಗಳನ್ನು ಮಾಡುವುದಿಲ್ಲ, ಯಾವ್ದಾದ್ರು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರೆ ತಕ್ಷಣ ಆಗ್ಬಿಡುತ್ತೆ. ಅದೇನಷ್ಟು ಕಷ್ಟ ಏನಲ್ಲ, ತುಂಬಾ ಸುಲಭವಾಗಿ ಆಗ್ಬಿಡುತ್ತೆ. ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಹೋದಾಗ ಮಾತ್ರವೇ ತುಂಬಾ ಕಷ್ಟಗಳು ಬರುತ್ತೆ. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾನೆ ಏನು ಅಂತ ಕೇಳಿದ್ರೆ, ಯಾವ ವಿದ್ಯಾರ್ಥಿ ಒಳ್ಳೆ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾನೋ ಅವನನ್ನೇ ಪ್ರಶ್ನೆಗಳು ಕೇಳುವುದು ಜಾಸ್ತಿ. ಯಾರು ಏನು ಓದುವುದಿಲ್ಲೋ ಅವನನ್ನ ಯಾರು ಪ್ರಶ್ನೆ ಕೇಳೋದಿಲ್ಲ. ಯಾಕೆಂದ್ರೆ ನಮಗೆ ಗೊತ್ತೇ ಇದೆ, ಇವನಿಗೆ ಪ್ರಶ್ನೆ ಕೇಳಿದ್ರೆ ಅವನ ಉತ್ತರ ಕೊಡ್ಲಿಕ್ಕೆ ಆಗಲ್ಲ, ಇವನೇನು ಓದಿಲ್ಲ, ಆದ್ರಿಂದ ಇವನಿಗೆ ಪ್ರಶ್ನೆ ಕೇಳುವುದು ವ್ಯರ್ಥ ಅಂತಲೂ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವು ಕೇಳಕ್ಕೆ ಹೋಗೋದಿಲ್ಲ. ಆದ್ರೆ ಯಾರು ಚೆನ್ನಾಗಿ ಓದ್ತಾನೋ ಅವನನ್ನು ಪ್ರಶ್ನೆ ಕೇಳ್ತೀವಿ. ಅದರೊಳಗೂ ಹೇಗೆ ಕೇಳ್ತೀವಿ, ಮೊದಲೊಂದು ಕಷ್ಟವಾದ ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಅವನು ಉತ್ತರ ಕೊಟ್ಟಾಯ್ತು ಅಂದ್ರೆ ಇನ್ನೂ ಕಷ್ಟವಾದ ಪ್ರಶ್ನೆ ಕೇಳ್ತೀವಿ, ಅದಕ್ಕೂ ಉತ್ತರ ಕೊಟ್ಟಾಯ್ತು, ಇನ್ನೂ ಕಷ್ಟವಾದದ್ದು, ಇನ್ನೂ ಕಷ್ಟ, ಹೀಗೆ ಆ ಇನ್ನಷ್ಟು ಕಷ್ಟವಾದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ. ಕೊನೆಗೆ ಎಲ್ಲಾ ಪ್ರಶ್ನೆಗಳಿಗೂ ಅವನ ಉತ್ತರ ಕೊಟ್ಟಾಯ್ತು ಅಂತಂದ್ರೆ ಇವನೆಲ್ಲದಕ್ಕೂ ಉತ್ತರ ಕೊಟ್ಟಾಗಿದೆಯಪ್ಪ, ಆದ್ರಿಂದ ಇವನಿಗೆ ಸಂಪೂರ್ಣವಾದ ಅಂಕಗಳನ್ನು, 100ಕ್ಕೆ 100 ಅಂಕಗಳನ್ನು ಅವನಿಗೆ ನಾವು ಕೊಡ್ತೀವಿ. ಇದು ಲೋಕದಲ್ಲಿ ನಡೆಯುವಂತಹ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಚಾರ. ಇಲ್ಲಿ ಆ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಅವನು ಉತ್ತರ ಕೊಡಬೇಕು ಅಂತಂದ್ರೆ ಕಷ್ಟಪಡ್ಲೇಬೇಕು. ಅದೇನಷ್ಟು ಸುಲಭವಾಗಿ ಆಗುವಂತಹದ್ದಲ್ಲ. ಅದಕ್ಕೆ ಅವನು ಚೆನ್ನಾಗಿ ಅಧ್ಯಯನ ಮಾಡಿರ್ಬೇಕು. ಅಧ್ಯಯನವನ್ನು ಮಾಡಬೇಕು ಅಂತಂದ್ರೆ ಸುಮ್ಮನೆ ಪುಸ್ತಕ ಇಟ್ಕೊಂಡು ಕೂತ್ರೆ ಅಧ್ಯಯನ ಆಗುದಿಲ್ಲ, ಕಷ್ಟಪಟ್ಟು ಅಧ್ಯಯನ ಮಾಡಿದ್ರೆ ಮಾತ್ರ ಆಗುತ್ತೆ. ಹಾಗಾಗಿ ಅಲ್ಲಿಗೇನಾಯ್ತು, ಆ ಎಲ್ಲಾ ಕಷ್ಟವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಂದ್ರೆ ಕಷ್ಟಪಡಬೇಕಾದದ್ದು ಅತ್ಯಂತ ಅವಶ್ಯಕವೇ. ಅಲ್ಲಿ ಇನ್ನೊಂದು ಮಾರ್ಗ ಇಲ್ಲ. ಯಾಕೆಂತಂದ್ರೆ ಲೋಕದಲ್ಲಿ ಯಾವುದಕ್ಕೆ ಬೇಕಾದ್ರೂ ಒಂದು ಸಾಧನವನ್ನು ಕಂಡುಹಿಡಿಯಬಹುದು. ಅಂದ್ರೆ ಏನು, ತುಂಬಾ ದಿವಸಗಳ ಕಾಲ, ತುಂಬಾ ಗಂಟೆಗಳ ಕಾಲ ನಡೆಯುವಂತಹ ಒಂದು ಕೆಲಸವನ್ನ ಕೆಲವು ನಿಮಿಷಗಳಲ್ಲೇ ಮಾಡುವಂತಹ ಸಾಧನಗಳನ್ನು ಬೇಕಾದ್ರೆ ಕಂಡುಹಿಡಿಯಬಹುದು. ಆದ್ರೆ 1ನೇ ತರಗತಿಯಿಂದ 10ನೇ ತರಗತಿ ತನಕ 10 ವರ್ಷಗಳ ಕಾಲ ಓದಬೇಕಾದಂತಹ ವಿದ್ಯೆಗೆ 1 ವರ್ಷದಲ್ಲೇ ಓದಿ ಮುಗಿಸ್ಲಿಕ್ಕೆ ಯಾವ ಸಾಧನವನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಇರುವಂತಹ ಒಂದೇ ಒಂದು ಸಾಧನ ಅಂದ್ರೆ ಭಗವಂತ ಕೊಟ್ಟಿರುವಂತಹ ಬುದ್ಧಿ. ಆ ಒಂದು ಬುದ್ಧಿಗೆ 10 ವರ್ಷ ಖಂಡಿತ ಬೇಕೇ ಬೇಕು. ತುಂಬಾ ಮೇಧಾವಿಯಾಗಿದ್ದವನಿಗಾದ್ರೆ ಇನ್ನೂ ಸ್ವಲ್ಪ ಕಡಿಮೆ ಸಾಕಾಗಬಹುದು, ಕಡಿಮೆ ವರ್ಷಗಳಲ್ಲೇ ಮುಗಿಸಬಹುದು. ಆದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು 10 ವರ್ಷಗಳ ಕಾಲ ಅನ್ನೋದು ಖಂಡಿತ ಬೇಕೇ ಬೇಕು. ಅದರಿಂದಲೇ 1ನೇ ತರಗತಿಯಿಂದ 10ನೇ ತರಗತಿವರೆಗೆ 10 ವರ್ಷಗಳ ಕಾಲ ಅಂತ ಇಟ್ಟಿದ್ದು ಅದಕ್ಕೋಸ್ಕರವೇ. ಯಾಕಂದ್ರೆ ಅದು ಯಾವಾಗಾದ್ರೂ ಅಷ್ಟೇನೆ, ಎಷ್ಟು ವಿದ್ಯಾಭ್ಯಾಸ ಇದೆಯೋ ಅಷ್ಟನ್ನು ಮಾಡಲೇಬೇಕು ಅಂತಂದ್ರೆ 10 ವರ್ಷಗಳ ಕಾಲ ಅನ್ನೋದು ಬೇಕೇ ಬೇಕು. ಯಾಕೆಂತಂದ್ರೆ ಇದಕ್ಕಿರತಕ್ಕಂತಹ ಸಾಧನ ಅಂತಂದ್ರೆ ನಮ್ಮ ಬುದ್ಧಿ. ಅದು ಭಗವಂತ ಹೇಗೆ ಕೊಟ್ಟಿದ್ದಾನೋ ಹಾಗೆ ನಾವು ತಗೊಳ್ಬೇಕೇ ಹೊರತು ಅಲ್ಲಿಂದ ನಾವು ಹೊಸದಾಗಿ ಏನೋ ಮಾಡ್ತೀವಿ ಅಂತಂದ್ರೆ ಹಾಗೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ.
ಆದ್ರಿಂದ ಅಲ್ಲಿಗೇನಾಯಿತು ಅಂತಂದ್ರೆ ಆ ಕಷ್ಟಪಡ್ಲೇಬೇಕು ನಾವು. ಆದರೆ ಈ ಕಷ್ಟದ ಒಂದು ಫಲ ಮುಂದೆ ಖಂಡಿತವಾಗಿಯೂ ಇದ್ದೇ ಇದೆ. ಇಷ್ಟು ನಾವು ಕಷ್ಟಪಟ್ಟು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀವಿ ಅಂತಂದ್ರೆ ಕೊನೆಗೆ ಅದರ ಫಲ ಏನು ಅಂತಂದ್ರೆ 100ಕ್ಕೆ 100 ಅಂಕಗಳು ನಮಗೆ ಸಿಗುತ್ತೆ, ಉತ್ತಮವಂತಹ ಒಂದು ಸ್ಥಾನ ಅನ್ನೋದು ನಮಗೆ ಪ್ರಾಪ್ತವಾಗುತ್ತೆ. ಆದ್ರಿಂದ ಇಲ್ಲಿ ಯಾರು ಪ್ರಶ್ನೆಗಳನ್ನು ಕೇಳ್ತಾರೋ ಆ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಹೌದು. ಆದ್ರೆ ಆ ಕೇಳಿದವರು ಪ್ರಶ್ನೆ ಕೇಳಿದಾಗ ಯಾವ ಕಷ್ಟವು ನಮಗೆ ಉಂಟಾಗ್ತಾ ಇದೆಯೋ ಅದರ ಉದ್ದೇಶ, ಅವನನ್ನು ಪ್ರಶ್ನೆ ಕೇಳ್ತಿರುವುದು ಅವನಿಗೆ ತೊಂದರೆ ಮಾಡಬೇಕು ಅಂತಲ್ಲ. ತೊಂದರೆ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ಹೌದು. ಆದ್ರೆ ಕಷ್ಟ ಕೊಡುವುದು ಕೇಳುವವನ ಉದ್ದೇಶ ಅಲ್ಲ. ಕೇಳುವವನ ಉದ್ದೇಶ ಏನು ಅಂತಂದ್ರೆ ಅವನು ಕಷ್ಟಪಟ್ಟು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾನೆ ಅಂತಂದ್ರೆ ಅವನಕ್ಕೆ 100ಕ್ಕೆ 100 ಅಂಕಗಳು ಕೊಡಬೇಕು ಅನ್ನೋದು ಕೇಳುವವನ ಉದ್ದೇಶ. ಆದ್ರೆ ಆ 100ಕ್ಕೆ 100 ಅಂಕ ಪಡೆಯಬೇಕು ಅಂತಂದ್ರೆ ಕಷ್ಟಪಡಬೇಕಾದ್ದು ಅನಿವಾರ್ಯ, ಅಲ್ಲಿ ಇನ್ನೊಂದು ಮಾರ್ಗ ಇಲ್ಲ. ಅದೇ ತರ ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಹೋದಾಗ ತೊಂದರೆಗಳು ಆಗ್ತಾನೆ ಇರುತ್ತೆ. ಅದರಿಂದ ಯಾವುದೋ ಒಂದು ರೀತಿಯಾಗಿ ಅದು ತೊಂದರೆಗಳು ಏನೇನೋ ಬರ್ತಾನೆ ಇರುತ್ತೆ. ಆದ್ರೆ ಅದೆಲ್ಲವೂ ಆ ಈಶ್ವರ ಮಾಡುವಂತಹ ಒಂದು ಪರೀಕ್ಷೆ. ಆದ್ರಿಂದ ಆ ಒಂದು ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು ಅಂತಂದ್ರೆ ನಾವು ಉತ್ತರ ಕೊಡ್ಲೇಬೇಕಾಗುತ್ತೆ, ನಾವು ಮುಂದಕ್ಕೆ ಹೋಗ್ಲೇಬೇಕಾಗುತ್ತೆ. ಅದೆಲ್ಲವೂ ಪ್ರಶ್ನೆಗಳು ನಾವು ಉತ್ತರ ಕೊಟ್ಟಿದ್ದೀವಿ, ನಮ್ಮ ಕೆಲಸವನ್ನು ನಾವು ಚೆನ್ನಾಗಿ ಮಾಡಿದೀವಿ ಅಂತಂದ್ರೆ ಖಂಡಿತವಾಗಿಯೂ ಆ ಭಗವಂತ ಪರಿಪೂರ್ಣವಾಗಿ ಅನುಗ್ರಹ ಮಾಡಿ ನಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದು ಮಾಡ್ತಾನೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ರಿಂದ ಆ ಎಲ್ಲ ಕೆಲಸಗಳು ಸಹ ವಿಶೇಷವಾಗಿ ಇಲ್ಲಿ ತನಕ ಈ ಅನೇಕ ಕೆಲಸಗಳು ಈ ಕ್ಷೇತ್ರದಿಂದ ನಡೀತಾ ಇವೆ. ಮುಂದೆಯೂ ಸಹ ಇಂತಹ ಒಳ್ಳೆ ಕೆಲಸಗಳು ನಿರ್ವಿಘ್ನವಾಗಿ ನಡೆಯಲಿ, ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತೆ ಎಲ್ಲ ಭಕ್ತ ಜನರು ಸಹ ಐಕಮತ್ಯದಿಂದ ಒಂದೇ ರೀತಿಯಂತಹ ಭಾವನೆಯಿಂದ ಎಲ್ಲ ಭಕ್ತರು ಸಹ ಇದ್ದು ಈ ಒಳ್ಳೆ ಕೆಲಸಗಳಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಒಂದು ಸಂದೇಶ, ಭಗವಂತ ನಮಗೆ ಕೊಡುವಂತಹ ಒಂದು ಸಂದೇಶ ಇದೆ. ಪರಮೇಶ್ವರ ತುಂಬಾ ಜನ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಏನು ಅಂತಂದ್ರೆ ನೀವೆಲ್ಲರೂ ಪರಮೇಶ್ವರನ ಒಂದು ಪರಿವಾರದ ಚಿತ್ರವನ್ನು ನೋಡಿರ್ತೀರಿ, ಎಲ್ಲರೂ ಸಹ ತುಂಬಾ ಜನ ನೋಡಿದ್ದೀರಿ. ಆ ಪರಿವಾರದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಶಿವ ಇರ್ತಾನೆ, ಅಮ್ಮನವರು ಶಿವನು, ಪಾರ್ವತಿ ದೇವಿ ಮತ್ತು ಗಣಪತಿ ಹಾಗೂ ಕುಮಾರಸ್ವಾಮಿ, ಇವರು 4 ಜನ ಇರ್ತಾರೆ. ಮತ್ತು ಇವರ ವಾಹನಗಳಾಗಿರ್ತಕ್ಕಂತಹ ಕೆಲವು ಪ್ರಾಣಿಗಳನ್ನು ನಾವು ಅದರಲ್ಲಿ ನೋಡ್ತೀವಿ. ಅದರಲ್ಲಿ ಶಿವನ ವಾಹನ ವೃಷಭ, ನಂದಿ. ಅಮ್ಮನವರ ವಾಹನ ಸಿಂಹ. ಗಣಪತಿಯ ವಾಹನ ಇಲಿ, ಮೂಷಕ. ಸುಬ್ರಹ್ಮಣ್ಯ ಸ್ವಾಮಿ ವಾಹನ, ಕುಮಾರಸ್ವಾಮಿಯ ವಾಹನ ಅಂತಂದ್ರೆ ನವಿಲು. ಹಾಗೂ ಮತ್ತೆ ಪರಮೇಶ್ವರನ ಕಂಠದಲ್ಲಿ ನಾಗಾಭರಣ ಇದೆ. ಇಷ್ಟು ಪ್ರಾಣಿಗಳನ್ನು ನಾವು ನೋಡ್ತೀವಿ. ಒಂದು ಹಾವನ್ನು ನೋಡ್ತೀವಿ, ಒಂದು ಇಲಿಯನ್ನು ನೋಡ್ತೀವಿ, ಒಂದು ಸಿಂಹವನ್ನು ನೋಡ್ತೀವಿ, ಒಂದು ಎತ್ತನ್ನು ನೋಡ್ತೀವಿ, ಒಂದು ನವಿಲನ್ನು ನೋಡ್ತೀವಿ. ಇಷ್ಟು ಪ್ರಾಣಿಗಳನ್ನ ಆ ಪರಿವಾರದ ಚಿತ್ರದಲ್ಲಿ ನಾವು ನೋಡ್ತೀವಿ. ವಾಸ್ತವವಾಗಿ ಲೋಕದಲ್ಲಿ ಈ ಎಲ್ಲ ಪ್ರಾಣಿಗಳು ಪರಸ್ಪರ ವಿರೋಧಿಗಳಾಗಿರ್ತಕ್ಕಂತಹ ಪ್ರಾಣಿಗಳು. ಈ ಸಿಂಹ, ಎತ್ತು, ಈ ಎತ್ತು ಮತ್ತು ಅದರ ಜಾತಿಯ ಪ್ರಾಣಿಗಳನ್ನ ಸಿಂಹ ಕೊಂದು ತನ್ನ ಆಹಾರವನ್ನಾಗಿ ಮಾಡಿಕೊಳ್ಳುತ್ತೆ ಸಿಂಹ. ಈ ನವಿಲು ಏನ್ ಮಾಡುತ್ತೆ ಅಂತಂದ್ರೆ ಹಾವುಗಳನ್ನು ಕೊಲ್ಲುತ್ತೆ. ಹಾವು ಸಿಕ್ಕಿದ್ರೆ ಹಾವುಗಳು ಎಲ್ಲಾದ್ರೂ ಇದ್ರೆ ಅದನ್ನು ಸೀಳು ಹಾಕ್ಬಿಡುತ್ತೆ ಹಾವುಗಳನ್ನ. ಹಾವು ಏನ್ ಮಾಡುತ್ತೆ ಅಂತಂದ್ರೆ ಇಲಿಗಳನ್ನು ನುಂಗು ಬಿಡುತ್ತೆ. ಎರಡಕ್ಕೂ ಆಗುವುದಿಲ್ಲ. ಹಾಗೆ ಈ ಎಲ್ಲಾ ಪ್ರಾಣಿಗಳಲ್ಲಿ ನಾವು ನೋಡುವಂತಹ, ಆ ದೃಶ್ಯದಲ್ಲಿ ನೋಡುವಂತಹ ಎಲ್ಲಾ ಪ್ರಾಣಿಗಳು ವೈರಿಗಳಾಗಿರ್ತಕ್ಕಂತಹ ಪ್ರಾಣಿಗಳು. ಆದ್ರೆ ಆ ಈಶ್ವರನ ಸನ್ನಿಧಿಯಲ್ಲಿದ್ದಾಗ ಮಾತ್ರ ಯಾವುದೇ ವೈರ ಇಲ್ಲ, ಎಲ್ಲಾ ಪ್ರಾಣಿಗಳು ಒಟ್ಟಿಗೆ ಇವೆ. ಒಂದೇ ರೀತಿಯ ಯಾವುದೇ ವಿಧವಂತಹ ವೈರ ಇಲ್ಲದೆ ಐಕಮತ್ಯದಿಂದ ಇವೆ. ಅಂದ್ರೆ ಅದರ ಅರ್ಥ ಏನು? ಈ ಎಲ್ಲ ಪ್ರಾಣಿಗಳ ಕೆಲಸ ಏನು ಅಂತ ಕೇಳಿದ್ರೆ ಭಗವತ್ ಸೇವೆ, ಭಗವಂತನಿಗೆ ವಾಹನವಾಗಿರುವುದು ಮತ್ತು ಅಥವಾ ಭಗವಂತನಿಗೆ ಆಭರಣವಾಗಿರುವುದು. ಭಗವಂತನಿಗೆ ಆಭರಣವಾಗಿರುವುದು ಅಥವಾ ಭಗವಂತನಿಗೆ ಒಂದು ಆಭರಣವಾಗಿರುವುದು ಅಂತಂದ್ರೆ ಅದಕ್ಕಿಂತ ದೊಡ್ಡ ಸೇವೆ ಏನಿರುತ್ತೆ? ಮತ್ತು ಭಗವತ್ ಸೇವೆಗಿಂತ ಒಳ್ಳೆ ಕೆಲಸ ಇನ್ಯಾವುದಿರುತ್ತೆ? ಅಲ್ಲಿಗೇನಾಯ್ತು? ಈ ಎಲ್ಲ ಪ್ರಾಣಿಗಳು ಸಹ ಒಳ್ಳೆ ಕೆಲಸವನ್ನು ಮಾಡುವುದಕ್ಕಾಗಿ ಭಗವಂತನ ಸನ್ನಿಧಿಗೆ ಬಂದಿವೆ. ಅಂದ್ರೆ ಅಲ್ಲಿಗೇನಾಯ್ತು? ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗಿ ಬಂದಾಗ ಇದರ ಅರ್ಥ ಏನು ಅಂತ ಕೇಳಿದ್ರೆ, ಒಳ್ಳೆ ಕೆಲಸವನ್ನು ಮಾಡುವಂತಹ ಪ್ರಸಂಗ ಬಂದಾಗ ಎಲ್ಲರೂ ಐಕಮತ್ಯದಿಂದ ಇರಬೇಕು ಅನ್ನೋದು ಅದರ ಅರ್ಥ. ಆದ್ರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಎಲ್ಲರೂ ಸಹ ಒಂದು ವಿಶೇಷವಾದಂತಹ ಐಕಮತ್ಯದಿಂದ ಇದ್ದು ಈ ಎಲ್ಲ ನಡೀತಾ ಇರತಕ್ಕಂತಹ ಒಳ್ಳೆ ಕೆಲಸಗಳು ಚೆನ್ನಾಗಿ ನಡೆಯುವಂತೆ ಮಾಡಿ ಅದರಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಹಾಗೂ ಗುರು ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ
ಹೇಳಬಯಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ, ಎಲ್ಲ ಭಕ್ತ ಜನರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮ ಪೂಜ್ಯ ಗುರುವರ್ಯರಾದ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 36ನೇ ಅಧಿಪತಿಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಮಂಜುನಾಥ ಸ್ವಾಮಿಯ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಎಲ್ಲಾ ವಿಧವಾದಂತಹ ಶ್ರೇಯಸ್ಸುಗಳು ಲಭಿಸಲಿ, ಯಾವುದೇ ವಿಧವಾದಂತಹ ತೊಂದರೆಗಳಿಲ್ಲದೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಸೇವಕರಿಗೂ, ಎಲ್ಲ ಭಗವದ್ಭಕ್ತರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಮಾಡಿರತಕ್ಕಂತಹ ವ್ಯವಸ್ಥೆಗಳು ಭಕ್ತರು ಇಲ್ಲಿ ಬಂದಾಗ ಅವರಿಗೆ ಯಾವುದೇ ವಿಧವಾದಂತಹ ತೊಂದರೆ ಆಗದೆ ಭಗವದ್ ದರ್ಶನವನ್ನು ನೆಮ್ಮದಿಯಿಂದ ಭಗವದ್ ದರ್ಶನವನ್ನು ಮಾಡಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಕ್ಷಣಗಳ ಕಾಲವನ್ನು ಅವರು ಕಳೆದಿದ್ದಾರೋ ಅದೆಲ್ಲವೂ ಸಹ ಸದಾ ಸಂಸ್ಮರಣೀಯವಾಗಿ ಇರುವಂತೆ ಕೆಲವು ನಿಮಿಷಗಳ ಕಾಲ ಅಥವಾ ಕೆಲವು ಗಂಟೆಗಳ ಕಾಲ ಇಲ್ಲಿ ಇದ್ರೂ ಸಹ ಆ ಕೆಲವು ಗಂಟೆಗಳ ಕಾಲವೂ ಸಹ ಜೀವನದಲ್ಲಿ ಅತ್ಯಂತ ಸಂಸ್ಮರಣೀಯವಾಗಿರಬೇಕು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಮಾಡಿರತಕ್ಕಂತಹ ವ್ಯವಸ್ಥೆಗಳು, ಆ ವ್ಯವಸ್ಥೆಗಳನ್ನು ಮಾಡುವುದಕ್ಕಾಗಿ ಪಡ್ತಾ ಇರುವಂತಹ ಒಂದು ಪ್ರಯತ್ನ, ಪರಿಶ್ರಮ ಇತ್ಯಾದಿಗಳನ್ನೆಲ್ಲ ಇವತ್ತು ಇಲ್ಲಿ ನಾವು ನೋಡಿದ್ದೇವೆ. ಮತ್ತು ಇಲ್ಲಿರತಕ್ಕಂಥ ಇವತ್ತು ಈಗ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ ಸ್ವಲ್ಪ ವಿಳಂಬ ಆಯಿತು ಅಂತ ಹೇಳಿದ್ರು. ಆದ್ರೆ ನಾವು ಹೇಳುವಂತಹ ಮಾತೇನು ಅಂದ್ರೆ ಆ ವಿಳಂಬಕ್ಕೆ ಕಾರಣ ಯಾರು ಅಂದ್ರೆ ನೀವೇ. ಯಾಕೆ ಅಂತ ಕೇಳಿದ್ರೆ ನೀವು ಮಾಡಿರ್ತಕ್ಕಂತಹ ವ್ಯವಸ್ಥೆಗಳನ್ನೆಲ್ಲ ನೋಡೋದ್ರೊಳಗೆ ನಮಗೆ ಸಮಯ ಆಗೋಯ್ತು, ಅದರೊಳಗೆ ಸಮಯ ಅನ್ನೋದಾಯ್ತು. ಮತ್ತೆ ಇಲ್ಲಿ ವಸ್ತು ಸಂಗ್ರಹಾಲಯ ಇದೆ, ಮ್ಯೂಸಿಯಂ ಇದೆ. ಇಲ್ಲಿ ಆ ಮ್ಯೂಸಿಯಂ ಅಲ್ಲಿ ಅನೇಕ ಕಡೆಗಳಿಂದ, ಪ್ರಪಂಚದಲ್ಲಿರತಕ್ಕಂತಹ ಅನೇಕ ಕಡೆಗಳಿಂದ ಸಂಗ್ರಹ ಮಾಡಿರ್ತಕ್ಕಂತಹ ವಸ್ತುಗಳನ್ನೆಲ್ಲ ಅಲ್ಲಿಟ್ಟಿದ್ದೀರಿ. ಆಗ ಅದನ್ನೆಲ್ಲ ನಾವು ನೋಡುವುದರೊಳಗೆ ವಾಸ್ತವವಾಗಿ ಇಲ್ಲಿ ಏನಾಯ್ತು ಅಂದ್ರೆ ನಾವು ಆ ಮ್ಯೂಸಿಯಂ ಒಳಗೆ ಪ್ರವೇಶ ಮಾಡುವಾಗ ಗೊತ್ತಾಗುದಿಲ್ಲ, ಒಳಗಡೆ ಇಷ್ಟೆಲ್ಲ ಉಂಟು ಅಂತ ಗೊತ್ತಾಗುದಿಲ್ಲ. ಒಳಗೆ ಹೋಗುವಾಗ ಬಹುಶಃ ಈ ಕಾಣ್ತಿರುವುದೆಷ್ಟೋ ಅಷ್ಟೇನೋ ಅಥವಾ ಇನ್ನೊಂದು ಸ್ವಲ್ಪ ಇರ್ಬೋದೇನೋ ಅಂತ ಅನಿಸ್ತೆ. ಆದ್ರೆ ನಾವು ಒಳಗೆ ಹೋಗ್ತಿದ್ದಾಗ ಅದು ಇನ್ನೂ ಬೆಳೀತಾನೆ ಇದೆಯೇನೋ ಅಂತ ಅನಿಸ್ತಿತ್ತು. ಅಲ್ಲಿವರೆಗೆ ಅದು ಅಷ್ಟೇ ಇತ್ತು, ನಾವು ಹೋದ ತಕ್ಷಣ ಅದು ದೊಡ್ಡದಾಗಾಯ್ತೇನೋ ಅಂತ ಅನಿಸ್ತಾ ಇತ್ತು ನೋಡುವಾಗ. ಒಂದೊಂದು ಮುಂದಕ್ಕೆ ಹೋಗ್ತಿರುವಾಗ್ಲೂ ಇನ್ನೂ ಅದು ಬೆಳೀತಾನೆ ಇತ್ತು, ಇನ್ನು ಅಲ್ಲೊಂದಿದೆ, ಇನ್ನು ಇಲ್ಲೊಂದಿಷ್ಟು ವಸ್ತುಗಳಿದೆ ಅಂತೆಲ್ಲ ನೋಡ್ತಾ ಇರುವಾಗ, ಅಂದ್ರೆ ನೀವು ಅಷ್ಟು ದೊಡ್ಡದ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಆಗ ಅದನ್ನೆಲ್ಲ ನೋಡೋದ್ರೊಳಗೆ ಸಮಯ ಆಗೋಯ್ತು. ಹಾಗಾಗಿ ಅದೆಲ್ಲ ಆಗಿ ಆಮೇಲೆ ಮತ್ತೆ ನಮ್ಮ ಅನುಷ್ಠಾನ, ನಮ್ಮ ಮಧ್ಯಾಹ್ನದ ಅನುಷ್ಠಾನ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡು ಬರುವುದರೊಳಗೆ ಆ ಒಂದು ವಿಳಂಬ ಅನ್ನೋದಾಗಿದೆ. ಹಾಗಾಗಿ ಅದಕ್ಕೆ ನೀವೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆದ್ರಿಂದ ಮತ್ತು ಇಲ್ಲಿ ಹೊಸದಾಗಿ ಸಾನ್ನಿಧ್ಯ ಅನ್ನುವಂತಹ ಆ ಒಂದು ಭವನವನ್ನು ಸಹ ಇವತ್ತು ನೋಡಿದ್ದೇವೆ, ಆ ಸಂಗ್ರಹಾಲಯ. ಹಾಗೂ ಈಗಾಗಲೇ ಅವರು ಮಾತಾಡ್ತಾ ತಿಳಿಸಿದಂತೆ ನಮ್ಮ ಪರಮಗುರುಗಳು ಅವರು ಉಪಯೋಗ ಮಾಡಿದಂತಹ ಒಂದು ವಾಹನ ಏನಿತ್ತೋ, ಒಂದು ಕಾರು, ಅದು ಇಲ್ಲಿಗೆ ಅದನ್ನು ಅವರು ಇಲ್ಲಿಗೆ ಕರುಣಿಸಿದ್ದಾರೆ. ಅದರ ಒಂದು ಸಂಗ್ರಹವನ್ನ ಇಲ್ಲಿ ನೀವು ಮಾಡಿ ಇಟ್ಟಿದ್ದೀರಿ. ಈ ವಾಹನಗಳ ಒಂದು ಸಂಗ್ರಹಾಲಯದಲ್ಲಿ ಅದನ್ನ ಇಟ್ಟಿದ್ದೀರಿ. ಹಿಂದೆ ನಮ್ಮ ಗುರುಗಳ ಜೊತೆಗೆ ಬಂದವಾಗಲೂ ಸಹ ಅದನ್ನು ನಾವು ನೋಡಿದ್ವಿ, ಇವತ್ತು ಸಹ ಅದನ್ನ ನಾವು ನೋಡಿದ್ದೇವೆ. ಅದು ಉತ್ತಮವಾದಂತಹ ಒಂದು ಸ್ಥಿತಿಯಲ್ಲಿ ಹಿಂದೆ ಅದರಲ್ಲಿ ಅನೇಕ ಬಾರಿ ಅವರು ಯಾತ್ರೆಗಳನ್ನ, ಧರ್ಮ ವಿಜಯ ಯಾತ್ರೆಗಳನ್ನು, ಧರ್ಮ ಪ್ರಚಾರಾರ್ಥವಂತಹ ಯಾತ್ರೆಗಳನ್ನ ಅವರು ನಮ್ಮ ಪರಮಗುರುಗಳು ಅನೇಕ ವರ್ಷಗಳ ಕಾಲ ಮಾಡಿದ್ದಾರೆ. ಅದು ಅನೇಕ ಕಡೆಗಳಲ್ಲಿ ಸಂಚಾರ ಮಾಡಿ ಕೊನೆಗೆ ಇಲ್ಲಿ ಬಂದು ಸೇರ್ಕೊಂಡಿದೆ. ಆ ಒಂದು ವಾಹನ ಸ್ಥಿರವಾಗಿ ಇಲ್ಲಿ ಬಂದು ಈ ವಸ್ತು ಸಂಗ್ರಹಾಲಯದಲ್ಲಿ ಆ ವಾಹನ ಇದೆ. ಮತ್ತೆ ಅದನ್ನು ಅದೇ ರೀತಿಯಾಗಿ ಅವರು ಉಪಯೋಗ ಮಾಡಿರ್ತಕ್ಕಂತಹ ಒಂದು ವಾಹನ ಅನ್ನುವಂತಹ ಅದೇ ರೀತಿಯಂತಹ ಒಂದು ಅತ್ಯಂತ ಗೌರವ ಬುದ್ಧಿಯಿಂದ ಅದನ್ನ ನೀವು ಇಲ್ಲಿ ಇಟ್ಟು ಅದರ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದೀರಿ. ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅಲ್ಲ, ಅನೇಕ ವಾಹನಗಳಿವೆ, ಆದ್ರೆ ಆ ಎಲ್ಲ ವಾಹನಗಳಲ್ಲೂ ಸಹ ಈ ಒಂದು ವಾಹನದ ಮೇಲೆ ಒಂದು ಪ್ರತ್ಯೇಕವಾದಂತಹ ಒಂದು ಗೌರವದಿಂದ ಅದನ್ನ ನೀವು ಸಂಗ್ರಹಾಲಯದಲ್ಲಿ ಇಟ್ಟಿದ್ದು ಅದು ಸಹ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಹಾಗಾಗಿ ಇದು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ವೀರೇಂದ್ರ ಹೆಗಡೆಯವರಿಗೂ ಈ ಹಿಂದೆ ನಮ್ಮ ಗುರುಗಳ ಜೊತೆಗೆ ನಾವು ಇಲ್ಲಿಗೆ ಆಗಮಿಸಿದ್ವಿ. ಈಗಾಗಲೇ ನಾವು ಆರಂಭದಲ್ಲಿ ಹೇಳಿದಂತೆ ಅನೇಕ ಬಾರಿ ಇಲ್ಲಿಗೆ ಆಗಮಿಸಿದ್ದೇವೆ. ಈಗ ಇಲ್ಲಿಗೆ ಪುನಃ ಇವತ್ತು ಆಗಮಿಸಿ ಮತ್ತೆ ಮುಂದೆ ಇಲ್ಲಿಂದ ನಮ್ಮ ಯಾತ್ರೆಯನ್ನು ಮುಂದಕ್ಕೆ ಮುಂದುವರಿಸಲಿದ್ದೇವೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅವರಿಗೆ ನಿಮಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಹರ್ಷೇಂದ್ರ ಕುಮಾರ್ ಅವರಿಗೂ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಈ ಒಂದು
ಸಂದರ್ಭದಲ್ಲಿ ಇಲ್ಲಿಗೆ ಇರತಕ್ಕಂತಹ ಗಣ್ಯ ವ್ಯಕ್ತಿಗಳಾದಂತಹ ಶ್ಯಾಮ್ ಭಟ್ರಿಗೂ ಮತ್ತು ಅನಿಲ್ ಕುಮಾರ್ ಅವರಿಗೂ ಹಾಗೂ ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಭಕ್ತರಿಗೂ ಎಲ್ಲ ಭಕ್ತ ಮಹಾಜನರಿಗೂ ಸಹ ನಮ್ಮ ಆಶೀರ್ವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಎಲ್ಲ ಕಾರ್ಯಗಳು ಸಹ ಇವತ್ತು ನಡೆದಿರ್ತಕ್ಕಂತಹ ಎಲ್ಲ ರೀತಿಯಂತಹ ಕಾರ್ಯಗಳು, ಅದರಲ್ಲಿ ಈ ಒಂದು ವಿಶೇಷವಾದಂತಹ ಕಾರ್ಯಗಳು ಚೆನ್ನಾಗಿ ನಡೀಬೇಕು ಅನ್ನೋದಕ್ಕೋಸ್ಕರ ಒಂದು ವಿಶೇಷವಾದಂತಹ ಮನಸ್ಸಿನಿಂದ ಹೇಮಾವತಿ ಅಮ್ಮವರು ಅವರು ಸಹ ಈ ಒಂದು ಕಾರ್ಯವನ್ನ ವಿಶೇಷವಾಗಿ ಮಾಡಿಸ್ತಾ ಇದ್ದಾರೆ. ಅವರಿಗೂ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾ ಮತ್ತು ಎಲ್ಲ ಪರಿವಾರಕ್ಕೂ ಎಲ್ಲರಿಗೂ ಸಹ ಮತ್ತೊಮ್ಮೆ ಆಶೀರ್ವಾದಗಳನ್ನ ತಿಳಿಸ್ತಾ ಈ ಮಾತುಗಳನ್ನ ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.